ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಭರತ್ ಗೌಡ ಕ್ಲಾಸಸ್. ನಾನು ನಿಮ್ಮ ಸುಭಾಷ್. ಸೊ ಇವತ್ತು ಕಂಪ್ಯೂಟರ್ ನಾಲೆಡ್ಜ್, ಕಮ್ಯುನಿಕೇಶನ್ ಪೇಪರ್ನ ಕಂಪ್ಯೂಟರ್ ನಾಲೆಡ್ಜ್ನ ಮೊದಲನೇ ಟೆಸ್ಟ್ನ ಎಕ್ಸ್ಪ್ಲನೇಷನ್ನ ನಾನು ಕೊಡ್ತಿದ್ದೇನೆ. ಸೊ ವಿಲ್ ಸಾಲ್ವ್ ಆಲ್ ದ 30 ಕ್ವಶನ್ಸ್ ಆಫ್ ಫಸ್ಟ್ ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಡ್ಜ್. ಮೊದಲನೇ ಕಂಪ್ಯೂಟರ್ ನಾಲೆಡ್ಜ್ನ ಟೆಸ್ಟ್ನ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬನ್ನಿ, ಇದು ಮಾಡ್ಯೂಲ್ ಎ. ನಿಮಗೆ ಏನು ಸಿಲೆಬಸ್ ಶೆಡ್ಯೂಲ್ ಕೊಟ್ಟಿದೀವಿ ಅದರ ಫಸ್ಟ್ ಮಾಡ್ಯೂಲ್. 5 ಮಾಡ್ಯೂಲ್ಗಳಿದೆ. ಮೊದಲನೇ ಮಾಡ್ಯೂಲ್ನ ಪ್ರಶ್ನೆಗಳು. ಸೊ ಯಾರ್ಯಾರಿಗೆಲ್ಲ ಸರ್ ಈ ಸಿಲೆಬಸ್ ಬೇಕು ಅಂತ ಇದೆಯೋ ಆ ಸಿಲೆಬಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಯಾರ್ಯಾರೆಲ್ಲ ಸರ್ ನಾನು ಕ್ಲಾಸಸ್ ಫಸ್ಟ್ ನೋಡ್ಬೇಕು, ಅದಾದ್ಮೇಲೆ ಟೆಸ್ಟ್ ಅಟೆಂಡ್ ಮಾಡ್ತೀನಿ ಅಂತಿದ್ದೀರೋ, ಫಸ್ಟ್ ಕ್ಲಾಸಸ್ ಕೂಡ ಭರತ್ ಗೌಡ, ಭರತ್ ಗೌಡ ಅವರ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಇದೆ. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ವಾಚ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಟೆಸ್ಟ್ ನ ಅಟೆಂಡ್ ಮಾಡಿ. ಜೊತೆಗೆ ವಿಡಿಯೋ ಎಕ್ಸ್ಪ್ಲನೇಷನ್ ನ ಕೇಳಿ. ಸೊ 3 ರಿವಿಷನ್ ಆಗ್ಬೇಕು ಅಥವಾ 3 ಟೈಮ್ ಲರ್ನಿಂಗ್ ಆಗ್ಬೇಕು. ಫಸ್ಟ್ ನೀವು ಕ್ಲಾಸಸ್ ಕೇಳಿ, ನೋಟ್ಸ್ ನ ಓದಿ, ಅದಾದ್ಮೇಲೆ ಟೆಸ್ಟ್ ನ ಅಟೆಂಡ್ ಮಾಡಿ ರಿವೈಸ್ ಮಾಡಿದ್ರೆ 3 ಲೆವೆಲ್ ಅಲ್ಲಿ ನಿಮಗೆ ರಿವಿಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ಮನದಡ್ಡ ಆಗುತ್ತೆ ಅಲ್ವಾ. ಎಲ್ಲಾವುದು ಇಂಗ್ಲಿಷ್ ಇದೆ ಬೈ ಭರತ್ ಸರ್, ಕಂಪ್ಯೂಟರ್ ಮಾಡ್ತಾ ಇದ್ದೀನಿ ನಾನು, ಮತ್ತೆ ನಿಮಗೆ ಕನ್ನಡ ಕೂಡ ಯೋಗಾನಂದ ಸರ್ ಮಾಡ್ತಾ ಇದ್ದಾರೆ. ಸೊ ವಿಲ್ ಸ್ಟಾರ್ಟ್ ಕಂಪ್ಯೂಟರ್ ನಾಲೆಡ್ಜ್ ನ ಮಾಡ್ಯೂಲ್ ಏನ ಮೊದಲನೇ ಪ್ರಶ್ನೆನ ನಾವು ನೋಡೋಣ. ಕ್ವಶನ್ 1. ಓಕೆ, ಇಲ್ಲಿ ಆನ್ಸರ್ ಇದೆ, ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಸಿನಾಪ್ಸಿಸ್ ಇದೆ, ಜಸ್ಟ್ ಸಿನಾಪ್ಸಿಸ್ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಯಾವ ರೀತಿ ನೀವು ಡಿರೈವ್ ಮಾಡ್ತಾ ಇದ್ದೀರಾ ಆನ್ಸರ್ನ, ಮತ್ತೆ ಯಾವ ರೀತಿ ನಿಮಗೆ ಕಾನ್ಸೆಪ್ಟ್ಸ್ ಗಳು ಅರ್ಥ ಆಗಿದೆ, ಇಲ್ಲಿ ಪ್ರಶ್ನೆಗಳನ್ನ ಕಾನ್ಸೆಪ್ಟ್ಗಳು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಓಕೆ, ಇಲ್ಲಿ ಆನ್ಸರ್ ನನಗೆ ಬಂದಿದೆ ಸರ್ ಮುಖ್ಯ ಅಲ್ಲ, ನನಗೆ ಇದು ಗೊತ್ತು ಸರ್, ಈ ಸ್ಟೇಟ್ಮೆಂಟ್ ಗೊತ್ತು ಮುಖ್ಯ ಅಲ್ಲ. ರೈಟ್, ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನೀವು ಕಾನ್ಸೆಪ್ಟ್ಸ್ ನ ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಎಂತ ಪ್ರಶ್ನೆನ ಕೇಳಿ ನೀವು ಆನ್ಸರ್ ಮಾಡ್ಲಿಕ್ಕೆ ಆಗ್ಬೇಕು. ಸೊ ಶುರು ಮಾಡೋಣ. ಫಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಲ್ವಾ. ಇತಿಹಾಸ, ಕಂಪ್ಯೂಟರ್ನ ಇತಿಹಾಸದ ಮೇಲೆ ಚಾರ್ಲ್ಸ್ ಬಾಬೇಜ್ ಇಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ ಫಾರ್ ಕಾನ್ಸೆಪ್ಚುಯಲೈಸಿಂಗ್ ಅನಾಲಿಟಿಕಲ್ ಇಂಜಿನ್. ಅಲನ್ ಟ್ಯೂರಿಂಗ್ is recognized as the world's first computer programmer. Dr. Vijay Badkar led the development of India's first computer, that is Param. Which of the following statements is are correct? ಕನ್ನಡದಲ್ಲೂ ನೋಡ್ಬಿಡೋಣ. ಓಕೆ, ಕಂಪ್ಯೂಟರ್ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅನಾಲಿಟಿಕಲ್ ಇಂಜಿನ್ ಅನ್ನು ಪರಿಕಲ್ಪನೆ ಮಾಡಿದ ಕಾರಣಕ್ಕಾಗಿ ಚಾರ್ಲ್ಸ್ ಬಾಬೇಜ್ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅಲನ್ ಟ್ಯೂರಿಂಗ್ ಅವರನ್ನು ಪ್ರಪಂಚದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಎಂದು ಗುರುತಿಸಲಾಗಿದೆ. ಡಾಕ್ಟರ್ ವಿಜಯ್ ಬಡ್ಕರ್ ಅವರು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ ಅಭಿವೃದ್ಧಿ ಪಡಿಸಿದವರು ಅಥವಾ ನೇತೃತ್ವನ ವಹಿಸಿದ್ರು. ಹಂಗಾಗಿ ಈಸ್ ಕಾಲ್ಡ್ ಆಸ್ ಡಾಕ್ಟರ್ ವಿಜಯ್ ಅವರು ಭಾರತದ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿ ಪಡಿಸಿದ ಮೊದಲನೇ ವ್ಯಕ್ತಿ. ಸೊ ಈಸ್ ಇಂಡಿಯನ್ ಫಾದರ್ ಆಫ್ ಇಂಡಿಯನ್ ಸೂಪರ್ ಕಂಪ್ಯೂಟರ್ ಯಾರು ಇದ್ರೆ ಅದು ಡಾಕ್ಟರ್ ವಿಜಯ್ ಭಟ್ಕರ್. ಈ 3 ಸ್ಟೇಟ್ಮೆಂಟ್ಗಳು ಯಾವ್ದು ಸರಿ ಅಂತ ಇದೆ ಸರ್. ಫಸ್ಟ್ ಇಲ್ಲಿ ನಾನು ಏನ್ ಅರ್ಥ ಮಾಡ್ಕೋಬೇಕು ಆನ್ಸರ್ ಮಾಡೋದಕ್ಕಿಂತ ಮುಂಚೆ, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್. ಸರ್ ಕಂಪ್ಯೂಟರ್ನ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಬಹಳ ಇಂಪಾರ್ಟೆಂಟ್. 1 ಅಥವಾ 2 ಪ್ರಶ್ನೆ ಇದ್ರ ಮೇಲೆ ಖಂಡಿತ ಬರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಬರೀ 2-3 ನೇಮ್ಗಳು ಕೊಟ್ಟಿದ್ದೀನಿ. ನೀವು ಕಂಪ್ಯೂಟರ್ ಹಿಸ್ಟ್ರಿನ ಸ್ಟಡಿ ಮಾಡಿದ್ರೆ ಹಲವಾರು ವ್ಯಕ್ತಿಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಈಗ ಇಂಟರ್ನೆಟ್ ನ ಯಾರು ಕಂಡುಹಿಡಿದಿದ್ದು, ವರ್ಲ್ಡ್ ವೈಡ್ ವೆಬ್ ನ ಯಾರು ಕಂಡುಹಿಡಿದಿದ್ದು, ಮೇನ್ ಎಲ್ಲಿ ಇವೆಂಟ್ಸ್ ಆಗಿದೆಯೋ ಆ ಇವೆಂಟ್ಸ್ ನ ಮೂಲಭೂತ ಕಾರಣೀಕರ್ತರು ಯಾರು ಅನ್ನೋದು ನೀವು ತಿಳ್ಕೊಳ್ಳಬೇಕು. ಸಿ, ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಕೋಡಿಂಗ್ ಕ್ವಶನ್. ಈಗ KPSC KEA ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಇದು 1 ಅಥವಾ 2 ಪ್ರಶ್ನೆ ಖಂಡಿತ 30 ಪ್ರಶ್ನೆಯಲ್ಲಿ ಇದ್ರ ಮೇಲೆ ಕೇಳಿದ್ದಾನೆ. ಸೊ ನಿಮಗೆ ಎಲ್ಲಿ ಕ್ವಶನ್ಸ್ಗಳು ಬರ್ತಾ ಇದೆ ಅಂತ ಗೊತ್ತಿದ್ದು ಅಲ್ಲಿ ನೀವು ಪ್ರಿಪ್ರೇಷನ್ ಹಾಕಿದ್ರೆ, ಎಫರ್ಟ್ಸ್ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಬರ್ತದೆ. ಸೊ ಇಲ್ಲಿ ಗೊತ್ತಾಯ್ತಲ್ಲ, ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದೆ. ಸೊ ಈಗ ಆನ್ಸರ್ ಮಾಡಿ. ಚಾರ್ಲ್ಸ್ ಬಾಬೇಜ್, ಹೌದು, ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್. ಹೂ ಇಸ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್? ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬಾಬೇಜ್. ಹೂ ಇಸ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್? ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಯಾರು? ಅದು ಅಲನ್ ಟ್ಯೂರಿಂಗ್. ಅಲನ್ ಟ್ಯೂರಿಂಗ್ ಇಲ್ಲಿ ಕಾನ್ಸೆಪ್ಟ್ಸ್ ಏನಿಲ್ಲ, ಆದ್ರೆ ನೀವಿಲ್ಲಿ ಆನ್ಸರ್ ಮಾಡ್ಬೇಕು ಅಂದ್ರೆ ಜ್ಞಾಪಕ ಇರ್ಬೇಕು, ಗೊತ್ತಿರ್ಬೇಕು ಯಾರು ಯಾವ್ದನ್ನ ಇದು ಮಾಡಿದ್ರು, ಕಂಡಿಡಿದ್ರು. ಓಕೆ, ಯಾರಿಗೆ ಯಾವ ಹೆಸರು ಅಥವಾ ಬಿರುದನ್ನ ನಾವು ಕೊಟ್ಟಿದೀವಿ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ ಅಲನ್ ಟ್ಯೂರಿಂಗ್ ಕಂಪ್ಯೂಟರ್ ಅನ್ನೋದನ್ನ ಕಂಡಿಡಿದ್ರು. ಅಲನ್ ಟ್ಯೂರಿಂಗ್ ಏನ್ ಮಾಡಿದ್ರು?
ಟ್ಯೂರಿಂಗ್ ಕಂಪ್ಯೂಟರ್ ಅನ್ನೋದನ್ನ ಕಂಡುಹಿಡಿದ್ರು. ಸೊ ಈಸ್ ನೋನ್ ಆಸ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್. ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಯಾರು? ಅಲೆನ್ ಟ್ಯೂರಿಂಗ್. ಫಾದರ್ ಆಫ್ ಕಂಪ್ಯೂಟರ್ ಯಾರು? ಚಾರ್ಲ್ಸ್ ಬಾಬೇಜ್. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಅಲೆನ್ ಟ್ಯೂರಿಂಗ್ ಇಸ್ ರೆಕಗ್ನೈಸ್ಡ್ ಆಸ್ ದ ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್. ಅಲ್ವಾ? ಯಾರೊಬ್ರು ಪ್ರೋಗ್ರಾಮ್ ಕೂಡ ಬರೋದ್ರಲ್ವಾ. ಇವತ್ತು ನಾವು ಕೋಡರ್, ಪ್ರೋಗ್ರಾಮರ್, ಡೆವಲಪರ್ ಅಂತೀವಲ್ವಾ ಇಂಜಿನಿಯರಿಂಗ್ ಮಾಡಿದ್ಮೇಲೆ. ಎಷ್ಟೊಂದು ಜಾಬ್ ಪೊಸಿಷನ್ಗಳು. ಮೊದಲನೇ ಪ್ರೋಗ್ರಾಮರ್ ಯಾರು? ಅಲೆನ್ ಟ್ಯೂರಿಂಗ್ ಅಂತ ಕೊಟ್ಟಿದ್ದಾರೆ. ತಪ್ಪು. ಅದು ಆಡಾ ಲವ್ಲೇಸ್ ಅಂತ. ಶಿ ಇಸ್ ಅ ವಿಮೆನ್. ಓಕೆ, ಒಬ್ರು ಲೇಡಿ ಅಡಾ ಲವ್ಲೇಸ್ ಫಸ್ಟ್ ಪ್ರೋಗ್ರಾಮ್ ನ ಬರೆದಿದ್ದು. ಫಸ್ಟ್ ಪ್ರೋಗ್ರಾಮ್ ನ ಅನಾಲಿಟಿಕಲ್ ಇಂಜಿನ್, ಚಾರ್ಲ್ಸ್ ಬಾಬೇಜ್ ಅವರ ಅನಾಲಿಟಿಕಲ್ ಇಂಜಿನ್ ಗೆ ಬರೀಲಿಕ್ಕೆ ಸಹಾಯ ಮಾಡಿದ್ದು. ಮತ್ತೆ ಫಸ್ಟ್ ಪ್ರೋಗ್ರಾಮರ್ ಯಾರು ಇದ್ರೆ ಅದು ಒಬ್ರು ಹೆಣ್ಣು, ಅಡಾ ಲವ್ಲೇಸ್. ಶಿ ಇಸ್ ದ ಫಸ್ಟ್ ವುಮೆನ್ ಪ್ರೋಗ್ರಾಮರ್ ಅಂಡ್ ದ ಫಸ್ಟ್ ಪ್ರೋಗ್ರಾಮರ್ ಆಲ್ಸೋ. ಅಲೆನ್ ಟ್ಯೂರಿಂಗ್ ಅಲ್ಲ. ಆಮೇಲೆ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್. ಇಂಥ ಪ್ರಶ್ನೆಗಳಲ್ಲಿ ನಿಮಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ ವಿಜಯ್ ಬಡ್ಕರ್ ಲೆಟ್ ದ ಡೆವಲಪ್ಮೆಂಟ್ಸ್ ಆಫ್ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಫಾದರ್ ಆಫ್ ಇಂಡಿಯನ್ ಸೂಪರ್ ಕಂಪ್ಯೂಟರ್ ಅಂತ ಯಾರು ಕೇಳಿದ್ರೆ ಡಾಕ್ಟರ್ ವಿಜಯ್ ಬಡ್ಕರ್. ಸೊ 1 is right, 3 is right. ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಸೊ 1 ಮತ್ತೆ 3 ಸರಿ. ಆನ್ಸರ್ ಏನು? ಆಪ್ಷನ್ ಬಿ. ಬರೀ ಆನ್ಸರಾ ಸರ್? ಬರೀ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ಆನ್ಸರ್ ಜೊತೆಗೆ ಪ್ರಶ್ನೆ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಪ್ರಶ್ನೆಗಳನ್ನ ಅವನು ಕೇಳ್ಬೋದು. ವಾ, ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ವರ್ಲ್ಡ್ ವೈಡ್ ವೆಬ್ www. ಅಲ್ವಾ, google.com ತುಂಬಾ ಇದ್ ಮಾಡ್ತೀವಲ್ವಾ, ಡೊಮೈನ್, ಅದು ಮೇನ್ ಡೊಮೈನ್. ವರ್ಲ್ಡ್ ವೈಡ್ ವೆಬ್ ನ ಕಂಡಿಡ್ದವ್ರು ಯಾರು? ಅಲ್ವಾ, ಈ ತರ ನೆಕ್ಸ್ಟ್ ಒಂದು ಕ್ವಶನ್ ಬರ್ಬೋದು. ಅದ್ರ ಹೆಸರೇನು? ಆನ್ಸರ್ ಏನು? ಟಿಮ್ ಬರ್ನರ್ಸ್. ಸೊ ಮುಖ್ಯ ಪರ್ಸನಾಲಿಟೀಸ್ ವೆರಿ ಇಂಪಾರ್ಟೆಂಟ್ ಫಾರ್ KPSC ಅಂಡ್ KE. ಇದು ಒಂದು ಥೀಮ್. ಓಕೆ, ಇದ್ರ ಮೇಲೆ ನೀವು ವರ್ಕ್ ಮಾಡಿ. ನನ್ನ ನೋಟ್ಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇದೆ, ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ ನೀವು ಗೂಗಲ್ ಮಾಡಿ. ಓಕೆ, ಎರಡೂ ಸೇರ್ಬೇಕು. ನಿಮ್ಮ ಎಫರ್ಟ್ಸ್ ಜೊತೆಗೆ ನಮ್ಮ ಎಫರ್ಟ್ಸ್ ಸೇರಿದ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಇಲ್ಲಿಂದಾನೇ ಬರ್ಬೋದು ಪ್ರಶ್ನೆ. ಅಥವಾ ಇದ್ರ ಮೇಲೆ ನೀವೇನ್ ಪ್ರಿಪರೇಷನ್ ಮಾಡಿರ್ತೀರಾ, ಈ ಥೀಮ್ಗಳ ಮೇಲೆ ಏನ್ ಪ್ರಿಪರೇಷನ್ ಮಾಡಿದ್ದೀರಾ, ಅದರಿಂದ ಖಂಡಿತವಾಗ್ಲೂ ಪ್ರಶ್ನೆ ಬರುತ್ತೆ. ಕ್ಲಿಯರ್ ಅಲ್ವಾ? ಸೊ ಅಲೆನ್ ಟ್ಯೂರಿಂಗ್ ಅವರು ಪ್ರಪಂಚದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಅಲ್ಲ, ಅದು ಅಡಾ ಲವ್ಲೇಸ್. ಓಕೆನಾ? ಚಾರ್ಲ್ಸ್ ಬಾಬೇಜ್ ಫಸ್ಟ್ ಕಂಡುಹಿಡಿದಿದ್ದು ಅನಾಲಿಟಿಕಲ್ ಇಂಜಿನ್ ನ, ಮತ್ತೆ ಅವ್ರನ್ನ ಕಂಪ್ಯೂಟರ್ ಪಿತಾಮಹ ಅಂತೀವಿ. ಆಧುನಿಕ ಕಂಪ್ಯೂಟರ್ ನ ಪಿತಾಮಹ ಅನ್ನೋದು ಅಲೆನ್ ಟ್ಯೂರಿಂಗ್ಗೆ. ಅಡಾ ಲವ್ಲೇಸ್ ಅವರು ಪ್ರಪಂಚದ ಮೊದಲನ ಕಂಪ್ಯೂಟರ್ ಪ್ರೋಗ್ರಾಮರ್. ಹಂಗಾಗಿ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿ. ಕರೆಕ್ಟ್ ಆಗಿ ಹೇಳಿಕೆನು ನೋಡಿ, ಮೇಲೆ ನೀಡಿದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ, ತಪ್ಪಾಗಿದೆ, ಕರೆಕ್ಟ್ ಆಗಿ ಪ್ರಶ್ನೆನ ಕೂಡ ಓದಿ. ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ. 1-2 ಪ್ರಶ್ನೆ ನಾವು ಅಲ್ಲೇ ತಪ್ಪು ಮಾಡ್ಬಿಡ್ತೀವಿ ಒಂದೊಂದ್ಸತಿ. ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಲೀಸ್ಟ್ 1 ಇದೆ, ಲೀಸ್ಟ್ 2 ಇದೆ. ಮ್ಯಾಚ್ ಮಾಡಿ. ಅಬಾಕಸ್ ಇದೆ, ಪ್ಯಾಸ್ಕಲ್ ಇನ್ ಇದೆ, ENIAC ಇದೆ, ಯೂನಿವ್ಯಾಕ್, UNIVAC. ಓಕೆ, ಇಲ್ಲಿ ಒಂದು ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಫುಲ್ ಫಾರ್ಮ್ಗಳು. ENIAC ಅಂದ್ರೇನು, ಯೂನಿವ್ಯಾಕ್ ಅಂದ್ರೇನು ಅಲ್ವಾ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸತಿ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ನ KPSC ಅಲ್ಲಿ ಕೇಳ್ತಾನೆ. ಒಂದು ಲೀಸ್ಟ್ ಮಾಡ್ಕೊಳ್ಳಿ, ಅಥವಾ ಎಲ್ಲಾದ್ರೂ ಒಂದ್ ಕಡೆ ಒಂದು ಪೇಜ್ ಅಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಕಂಪ್ಯೂಟರ್ ಟರ್ಮ್ಸ್ ನ ಮತ್ತೆ ಕಂಪ್ಯೂಟರ್ ನ ಫುಲ್ ಫಾರ್ಮ್ಸ್ ನ ಲೀಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಲ್ಲೇನ್ ಕೇಳಿದಾನೆ, ಇನ್ವೆನ್ಷನ್ ಮತ್ತೆ ಆ ಇನ್ವೆನ್ಷನ್ ನ ಕೀ ಫೀಚರ್ ಏನು ಅಂತ ಕೇಳಿದಾನೆ. ಸೊ ಅದನ್ನ ನಾವು ಮ್ಯಾಪ್ ಮಾಡಬೇಕು ಅಲ್ವಾ. ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿತ್ ಲಾರ್ಜ್ ಇನ್ಪುಟ್ ಔಟ್ಪುಟ್ ಯಾವುದು? ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು? ಸೊ ನೀವು ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಓದ್ಬೇಕಾದ್ರೆ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಮತ್ತೆ ಅದು ಯಾವ ರೀತಿ, ಯಾವ ವಿಧದ ಕಂಪ್ಯೂಟರ್ ಅನ್ನೋದನ್ನ ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕು. ಅದ್ರ ಮೇಲೆ ಪ್ರಶ್ನೆ ಕೂಡ ಬಂದಿದೆ ಎಕ್ಸಾಮಿನೇಷನ್ ಅಲ್ಲಿ. ಪ್ಯಾಸ್ಕಲ್ ಇನ್ ಮತ್ತೆ ಅಬಾಕಸ್. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಫಾರ್ ದ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಡಿವೈಸ್, ಓಕೆ, ಮೆಕ್ಯಾನಿಕಲ್ ಆಡಿಂಗ್ ಮೆಷಿನ್ ವರ್ಕಿಂಗ್ ಆನ್ ಲಿಕ್ವಿಡ್ ಪ್ರೆಷರ್. ಓಕೆ, ನೀವು ಸೈನ್ಸ್ ವಿದ್ಯಾರ್ಥಿ ಆಗಿದ್ರೆ ಪ್ಯಾಸ್ಕಲ್ ಅಂತ ಗೊತ್ತಿದ್ರೆ, ಪ್ಯಾಸ್ಕಲ್ ಒಬ್ಬ ಸೈಂಟಿಸ್ಟ್, ಅವನು
ಪ್ರೆಷರ್ ಮೇಲೆ ವರ್ಕ್ ಮಾಡ್ತಿದ್ದ. ಸೊ ನಾನು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಲ್ವಾ. ಬೇರೆ ಸಬ್ಜೆಕ್ಟ್ಸ್ಗಳು ಕೂಡ ಸಹಾಯ ಮಾಡುತ್ತೆ ನನಗೆ. B4. ಅದಾದ್ಮೇಲೆ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಫಾರ್ ಎಡಿಷನಲ್ ಸಬ್ಟ್ರಾಕ್ಷನ್, ಅಬಾಕಸ್ ಅಲ್ವಾ, ಕೇಳಿರ್ತಾರೆ ಕ್ಲಾಸಸ್. ಎಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಅದು ಮೆಕ್ಯಾನಿಕಲ್ ಡಿವೈಸ್. ಕಂಪ್ಯೂಟರ್ ಅಂದ್ರೆ ಡಿಜಿಟಲ್ ಕಂಪ್ಯೂಟರ್ ಅಲ್ಲ, ಅದು ಮೆಕ್ಯಾನಿಕಲ್ ಡಿವೈಸ್. ಸೊ A3 ಆಯ್ತು. ಬಿ ಯಾವ್ದಾಯ್ತು? B4 ಆಯ್ತು. ENIAC ಇದೆ, UNIVAC ಇದೆ. ENIAC ಫುಲ್ ಫಾರ್ಮ್ ಏನು ಕೇಳಿದಾನೆ. ಎಲೆಕ್ಟ್ರಾನಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ ಅಥವಾ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತಾನು ಅನ್ಬೋದು ಅಲ್ವಾ. ಕ್ಯಾಲ್ಕುಲೇಟರ್ ಅಥವಾ ಕಂಪ್ಯೂಟರ್ ಯಾವ್ದು ಕೊಟ್ಟಿರ್ತಾನೆ ಫುಲ್ ಫಾರ್ಮು ಅದನ್ನ ಆನ್ಸರ್ ಮಾಡ್ಬೋದು. ಯೂನಿವ್ಯಾಕ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇಲ್ಲಿ ಯಾವುದು? ಸೊ ಇಲ್ಲಿ ಗೊತ್ತಿರ್ಬೇಕು ಸ್ನೇಹಿತರೆ, ಓದಿರ್ಬೇಕು. ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿತ್ ಲಾರ್ಜ್ ಇನ್ಪುಟ್ ಔಟ್ಪುಟ್ ಯಾವ್ದಿದೆ ಅದು ಯೂನಿವ್ಯಾಕ್. ಇದು ಡೆವಲಪ್ಡ್ ವರ್ಷನ್ ಆಫ್ ENIAC. ENIAC is a first electronic digital computer. So C2D1. So 3421. 3421 ಯಾವ್ದಿದೆ ಅದನ್ನ ನೀವು ಆನ್ಸರ್ ಮಾಡ್ಲಿಕ್ಕಾದ್ರೆ ಅದೇ ನಿಮ್ಮ ಸೊಲ್ಯೂಷನ್. ಕರೆಕ್ಟ್ ಆನ್ಸರ್ ಯಾವುದು? A3, B4, C2 ಅಲ್ವಾ, C2, ENIAC2 ಮತ್ತೆ ಡಿ ಯೂನಿವ್ಯಾಕ್ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿತ್ ಲಾರ್ಜ್ ಇನ್ಪುಟ್ ಔಟ್ಪುಟ್. ಓಕೆ, ಸೊಲ್ಯೂಷನ್ಸ್ ನ ಓದ್ಕೊಳ್ಳಿ ನೀವು. ಸೊಲ್ಯೂಷನ್ ಇಸ್ ಸೆಕೆಂಡ್ರಿ, ಬಟ್ ನೀವು ಇಲ್ಲಿ ಆನ್ಸರ್ ಮಾಡ್ಬೇಕಾಗಿರೋದು ಪ್ರಾಪರ್ ಆಗಿ ನಿಮ್ಮ ನಾಲೆಡ್ಜ್ ಮೇಲೆ ಮತ್ತೆ ನಿಮ್ಮ ಅನಾಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಓಕೆ, ಸೇಮ್ ದೊಡ್ಡ ಇನ್ಪುಟ್ ಹೊಂದಿರುವ ಮೊದಲ ಸಾಮಾನ್ಯ ಇನ್ಪುಟ್ ಔಟ್ಪುಟ್ ಹೊಂದಿರುವ ಮೊದಲ ಸಾಮಾನ್ಯ ಉದ್ದೇಶದ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಯೂನಿವ್ಯಾಕ್. ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು? ENIAC. ಪ್ಯಾಸ್ಕಲಿನ್ ಅಂದ್ರೆ ದ್ರವದ ಒತ್ತಡದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಮತ್ತೆ ಅಬಾಕಸ್ ಜಸ್ಟ್ ಸಂಕಲನ ವ್ಯವಕಲನ ಮಾಡ್ಲಿಕ್ಕೆ ಬಳಸುವ ಯಾಂತ್ರಿಕ ಸಾಧನ, ಮೆಕ್ಯಾನಿಕಲ್ ಡಿವೈಸ್. ಕ್ವೆಶ್ಚನ್ 3. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ GIGO ಇನ್ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್? ಕಂಪ್ಯೂಟರ್ನ ಗುಣಲಕ್ಷಣಗಳಲ್ಲಿ GIGO ತತ್ವವನ್ನು ಈ ಕೆಳಗಿನ ಯಾವುದರಲ್ಲಿ ವಿವರಿಸಲಾಗಿದೆ ಅಲ್ವಾ. GIGO ಅಂದ್ರೇನು ಫುಲ್ ಫಾರ್ಮ್ ಮತ್ತೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ನೀವು ಏನು ಕೊಡ್ತಿರೋ ಕಂಪ್ಯೂಟರ್ ಅದನ್ನೇ ನಿಮಗೆ ಕೊಡುತ್ತೆ ಅಲ್ವಾ. ನೀವು ಎರರ್ ಇನ್ಪುಟ್ ಹಾಕಿದ್ರೆ ಔಟ್ಪುಟ್ ಕೂಡ ಎರರ್ ಕೊಡುತ್ತೆ. ನೀವು 100% ಆಗಿ ಅಕ್ಯುರೇಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಔಟ್ಪುಟ್ ಕೂಡ ಪ್ರಾಪರ್ ಆಗಿ ಕೊಡುತ್ತೆ. ಇದರ ಗುಣಲಕ್ಷಣಗಳು ಯಾವುದು ಈ 4 ಆಪ್ಷನ್ ಅಲ್ಲಿ ಅಂತ ಇದೆ. ಸೊ ಯಾವುದು ಸರ್ 4 ಆಪ್ಷನ್ ಅಲ್ಲಿ? ಓಕೆ, ಬೇರೆ ಎಲ್ಲಾ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ನಿಮಗೆ ಇಲ್ಲಿ ರಿವಿಷನ್ ಆಗುತ್ತೆ. ದ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ವರ್ಸಟೈಲ್ ಟಾಸ್ಕ್ ಸೈಮಲ್ಟೇನಿಯಸ್ಲಿ ವಿತೌಟ್ ಫಿಟಿಗ್. ಸುಸ್ತಾಗ್ದಂಗೆ ಕಂಪ್ಯೂಟರ್ ಎಷ್ಟೇ ಕೆಲಸ ಕೊಟ್ಟರು ನಾನಾ ವಿಧದ ಕೆಲಸನ ಮಾಡುತ್ತೆ. ಅದಕ್ಕೆ ಏನಂತೀವಿ? ವರ್ಸಟ್ಯಾಲಿಟಿ ಅಂತ ಕರಿತೀವಿ. ನಿಮಗೆ ಕನ್ನಡದಲ್ಲೂ ಇಂಗ್ಲಿಷ್ ಅಲ್ಲೇ ಕೊಟ್ಟಿರ್ತಾನೆ ಪದಗಳನ್ನ. ಸೊ ಆದಷ್ಟು ಸ್ವಲ್ಪ ಇಂಗ್ಲಿಷ್ನು ಕೂಡ ಓದಿ ಆನ್ಸರ್ ಮಾಡಕ್ ಟ್ರೈ ಮಾಡಿ. ನಿಮ್ ನೋಟ್ಸ್ ಅನ್ನು ಕೂಡ ನಾನು ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಕೊಟ್ಟಿದ್ದೀನಿ. ಸೊ ದಟ್ ನೀವು ಈಗ ಫೋನ್ ಬಳಸ್ಬೇಕಾದ್ರೆ ಇಂಗ್ಲಿಷ್ ಬಳಸ್ತೀರಲ್ವಾ, ಇಂಗ್ಲಿಷ್ನು ಓದಿ ಸ್ವಾಮಿ, ಅರ್ಥ ಆಗುತ್ತೆ. ಆಮೇಲೆ ಕನ್ನಡನೂ ಓದಿ, ಎರಡು ಓದಿ. ಓಕೆ, ಎರಡು ನೀವು ಓದಿ ತಿಳ್ಕೊಂಡಿದ್ರೆ ಅಲ್ಲಿ ಕೆಲವು ಪ್ರಶ್ನೆಗಳು ಇಂಗ್ಲಿಷ್ ಅಲ್ಲೇ ಇರುತ್ತೆ, ಜಸ್ಟ್ ಕನ್ನಡೀಕರಣ ಆಗಿರುತ್ತೆ ಅಲ್ವಾ. ಅಲ್ಲೂ ಯೂನಿವ್ಯಾಕ್ ಅಂತಾನೆ ಇರುತ್ತೆ, ಅಲ್ಲೂ ನಿಮಗೆ ವರ್ಸಟ್ಯಾಲಿಟಿ ಅಂತಾನೆ ಇರುತ್ತೆ. ಅದರ ಮೀನಿಂಗ್ ಕನ್ನಡದಲ್ಲಿ ಅವನು ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರಲ್ಲ ಒಂದೊಂದ್ಸತಿ. ಸೊ ಇಂಗ್ಲಿಷ್ ಕೂಡ ನೀಟಾಗಿ ಓದಿ ತಿಳ್ಕೊಂಡು ಆನ್ಸರ್ ಮಾಡಕ್ಕೆ ರೆಡಿ ಇರಬೇಕು. ಫೆಟಿಗ್, ಸುಸ್ತಾಗ್ದಂಗೆ ಕೆಲಸ ಮಾಡೋದಕ್ಕೆ ನಾವೇನಂತೀವಿ? ಡಿಲಿಜೆನ್ಸ್ ಅಂತೀವಿ. ದ ಕ್ವಾಲಿಟಿ ಆಫ್ ದ ಔಟ್ಪುಟ್ ಸ್ಟ್ರಿಕ್ಟ್ಲಿ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಇನ್ಪುಟ್. ನಾನು ಏನು ಕ್ವಾಲಿಟಿ ಕೊಡ್ತೀನೋ ಇನ್ಪುಟ್, ಅದ್ರ ಮೇಲೆ ಔಟ್ಪುಟ್ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಅದು ನಾನು ಏನಂತ ಕರಿತೇನೆ ಆ ಪ್ರಿನ್ಸಿಪಲ್ ನ? GIGO, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. GIGO, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಪ್ರಿನ್ಸಿಪಲ್ ಅಂತ ಕರಿತೀನಿ. ನೆಕ್ಸ್ಟ್, ಡೇಟಾ ಕ್ಯಾನ್ ಬಿ ಪರ್ಮನೆಂಟ್ಲಿ ಸ್ಟೋರ್ಡ್ ಅಂಡ್ ರಿಟ್ರೈವ್ಡ್ ಎಟ್ ವೆರಿ ಹೈ ಸ್ಪೀಡ್ ಅಲ್ವಾ. ಅದು ಸ್ಟೋರೇಜ್ ಸಂಬಂಧಿದ್ದು, ಸಂಗ್ರಹಣೆಗೆ ಸಂಬಂಧಪಟ್ಟಿದ್ದು. ದ ಕಂಪ್ಯೂಟರ್ ಆಪರೇಟ್ಸ್ ಕಂಪ್ಲೀಟ್ಲಿ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಆಫ್ಟರ್ ಸ್ಟಾರ್ಟಿಂಗ್. ಮನುಷ್ಯನ ಇಂಟರ್ವೆನ್ಷನ್ ಬೇಡ, ಕಂಪ್ಯೂಟರ್ ತಾನಾಗೆ ಕೆಲಸ ಮಾಡುತ್ತೆ ಅಲ್ವಾ. ಇದನ್ನ ನಾವೇನಂತೀವಿ? ಕಂಪ್ಯೂಟರ್ ಆಟೋಮೇಷನ್ ಅಂತ ಕರಿತೀವಿ. ತಾನಾಗೆ ಕೆಲಸ ಮಾಡುತ್ತೆ. ಸೊ ಇದು ವರ್ಸಟ್ಯಾಲಿಟಿ ಮತ್ತೆ ಡಿಲಿಜೆನ್ಸ್ ನ ತೋರಿಸುತ್ತೆ. ಸುಸ್ತಾಗ್ದಲೆ ಕೆಲಸ ಮಾಡೋದು, ಬೇರೆ ಬೇರೆ ಕೆಲಸ ಮಾಡೋದು. GIGO ಅಂದ್ರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಲ್ವಾ. ಇದು ನೀವ್ ಏನ್ ಇನ್ಪುಟ್ ಕೊಡ್ತಿರೋ ಕ್ವಾಲಿಟಿ ಆಫ್ ದ ಔಟ್ಪುಟ್ ಇಸ್ ಡಿಪೆಂಡ್ ಆನ್ ಕ್ವಾಲಿಟಿ ಆಫ್ ಇನ್ಪುಟ್.
ನಮ್ಮ ಔಟ್ಪುಟ್ ಕಂಪ್ಯೂಟರ್ದು ನಾವು ಕೊಡೋ ಇನ್ಪುಟ್, ಯೂಸರ್ ಬಳಕೆದಾರ ಕೊಡೋ ಇನ್ಪುಟ್ ಮೇಲೆ ಡಿಪೆಂಡ್ ಆಗಿದೆ. ಇದು ಸ್ಟೋರೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸುತ್ತೆ. 4ನೇದು ಆಟೋಮೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸುತ್ತೆ ಅಲ್ವಾ. ಔಟ್ಪುಟ್ ಗುಣಮಟ್ಟವು ಇನ್ಪುಟ್ ಗುಣಮಟ್ಟವನ್ನು ಕಟ್ಟುನಿಟ್ಟಾಗಿ ಅವಲಂಬಿಸಿರುತ್ತದೆ. ಸೊ ಇದು ವರ್ಸಟಾಲಿಟಿ, ಬಹುಮುಖತೆ ಮತ್ತು ಶ್ರದ್ಧೆಯನ್ನು ವಿವರಿಸುತ್ತದೆ, ಡಿಲಿಜೆನ್ಸ್. ಇದು ಗೀಗೋ ಅನ್ನೋದು ಏನ್ ತೋರಿಸುತ್ತೆ, ನಿಮ್ಮ ಔಟ್ಪುಟ್ ನಿಮ್ಮ ಇನ್ಪುಟ್ ಮೇಲೆ ಡಿಪೆಂಡ್ ಆಗಿದೆ. 3ನೇ ಸ್ಟೇಟ್ಮೆಂಟ್ ಸ್ಟೋರೇಜ್, ಸಂಗ್ರಹಣೆ ಗುಣಲಕ್ಷ್ಯ ತೋರಿಸುತ್ತೆ. ಆಮೇಲೆ 4ನೇದು ಸ್ವಯಂ ಚಾಲಿತ ಅಥವಾ ಆಟೋಮೇಷನ್ ಅಲ್ವಾ. ಪ್ರಾರಂಭವಾದ ನಂತರ ಕಂಪ್ಯೂಟರ್ ಮನುಷ್ಯನ ಹಸ್ತಕ್ಷೇಪನೆ ಬೇಡ, ಹಂಗೆ ಕೆಲಸ ಮಾಡುತ್ತೆ, ಅದನ್ನ ಆಟೋಮೇಷನ್ ಅಂತೀವಿ. ಡೇಟಾನ ಶಾಶ್ವತವಾಗಿ ಸಂಗ್ರಹಿಸೋದು ಮತ್ತೆ ಅತಿ ವೇಗವಾಗಿ ವಾಪಸ್ ಪಡೆಯೋದನ್ನ ನಾವೇನಂತೀವಿ, ಸ್ಟೋರೇಜ್ ಅಂಡ್ ರಿಟ್ರೈವಲ್ ಅಂತೀವಿ. ಸಂಗ್ರಹಣೆ ಮತ್ತೆ ವಾಪಸ್ ಮಾಹಿತಿನ ಹೆಕ್ಕಿ ತೆಗಿಯೋದನ್ನ ನಾವೇನಂತೀವಿ, ಸ್ಟೋರೇಜ್ ಅಂಡ್ ರಿಟ್ರೈವಲ್ ಅಲ್ವಾ. ಕಂಪ್ಯೂಟರ್ ಆಯಾಸ ಇಲ್ದಂಗೆ ಏಕಕಾಲದಲ್ಲಿ ಹಲವು ಕೆಲಸ ಮಾಡೋದು ಬಹುಮುಖತೆ, ವರ್ಸಟಾಲಿಟಿ ಮತ್ತೆ ಶ್ರದ್ಧೆ, ಡಿಲಿಜೆನ್ಸ್ ಅಂತ ಕರಿತೀನಿ. ಓಕೆ, 4ನೇ ಪ್ರಶ್ನೆ ನೋಡೋಣ. ಇಲ್ಲಿ ಕಂಪ್ಯೂಟರ್ನ ಜನರೇಷನ್ಸ್ ಮೇಲೆ ಪ್ರಶ್ನೆ. ಕಳೆದ VAO ಎಕ್ಸಾಮ್ ಅಲ್ಲಿ, ಕಳೆದ ಕಮ್ಯುನಿಕೇಶನ್ ಪೇಪರ್ಗಳಲ್ಲಿ ಒಂದು ಪ್ರಶ್ನೆ ಜನರೇಷನ್ ಮೇಲಿದೆ ಸರ್. ಈ ಮಾಡ್ಯೂಲ್ ಇಂದ ನಿಮಗೆ 4-5 ಪ್ರಶ್ನೆ ಫಿಕ್ಸ್ ಅಲ್ವಾ. 5 ಮಾಡ್ಯೂಲ್ ಅಲ್ಲಿ 5-6 ಪ್ರಶ್ನೆ ಕೇಳ್ದ ಅಂದ್ರೂ 30 ಪ್ರಶ್ನೆ ಫಿಕ್ಸ್. 5 ಮಾಡ್ಯೂಲ್ ಅಲ್ದಲ್ಲೇ ಬೇರೆ ಎಲ್ಲೂ ಬರ್ಬೇಕಿಲ್ಲ. ಏನಂದ್ರೆ ನೀವು ಕೂಡ ಕೈ ಜೋಡಿಸ್ಬೇಕು. ಎಲ್ಲೆಲ್ಲಿ ನಾನು ಥೀಮ್ಗಳು ಹೇಳ್ತೀನೋ ಅಲ್ಲಿ ಅತಿ ಹೆಚ್ಚು ಆಸಕ್ತಿ ವಹಿಸ್ಬಿಟ್ಟು ನೀವು ಶ್ರದ್ಧೆಯಿಂದ ಸ್ಟಡಿ ಮಾಡಿ ನನ್ನ ನೋಟ್ಸ್ ಅಲ್ಲಿ. ಪ್ಲಸ್ ನೀವು ಕೂಡ ಕಲೆ ಹಾಕಿ, ಜ್ಞಾನನ ಕಲೆ ಹಾಕಿ, ಸರಿ ಅಲ್ಲ. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಅಂಡ್ ದೇರ್ ಕೋರ್ ಸ್ವಿಚಿಂಗ್ ಡಿವೈಸಸ್. ಕಂಪ್ಯೂಟರ್ ಕೆಲಸ ಮಾಡ್ಲಿಕ್ಕೆ ಅದರ ಸ್ವಿಚಿಂಗ್ ಡಿವೈಸಸ್ ಅಂತ ಕರಿತೀವಿ. ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದೇನು ಸರ್, 0 ಮತ್ತೆ 1. ಈ 0 ಮತ್ತೆ 1 ಟ್ರಾನ್ಸ್ಮಿಟ್ ಆಗೋದು ಸಣ್ಣ ಸಣ್ಣ ಸ್ವಿಚಿಂಗ್ ಡಿವೈಸಸ್ ಗಳಿಂದ. ಒಂದು ಬಲ್ಬ್ ಅಂತ ತಗೊಳ್ಳಿ, ಬಲ್ಬ್ ಆನ್ ಆದ್ರೆ 1, ಬಲ್ಬ್ ಆಫ್ ಆದ್ರೆ 0 ಅಲ್ವಾ. ಈ ಸ್ವಿಚಿಂಗ್ ಡಿವೈಸಸ್ ಗಳಿಂದ ಕಂಪ್ಯೂಟರ್ ಕೆಲಸ ಆಗುತ್ತೆ. ಯಾವ ಯಾವ ಜನರೇಷನ್ ಅಲ್ಲಿ ಯಾವ ಯಾವ ಸ್ವಿಚಿಂಗ್ ಡಿವೈಸಸ್ ಇತ್ತು ಅನ್ನೋದು ಪ್ರಶ್ನೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್. ಓಕೆ, ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತಿರಬೇಕು ಆ ಸ್ವಿಚಿಂಗ್ ಡಿವೈಸಸ್ ಕೆಲಸ ಏನು, ಅದರ ಕಾರ್ಯಕ್ಷಮತೆ ಏನು ಅಲ್ವಾ, ಯಾವ ಪೀರಿಯಡ್ ಅಲ್ಲಿ ಇತ್ತು ಅನ್ನೋದು ಗೊತ್ತಿರಬೇಕು. ಫಸ್ಟ್ ಜನರೇಷನ್ ಅಲ್ಲಿ ಯಾವುದು, ವ್ಯಾಕ್ಯೂಮ್ ಟ್ಯೂಬ್ಸ್, ಕರೆಕ್ಟಾ, ಸರಿನಾ? ಅದು ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್, ಎಸ್ ಸರಿ. ಸೆಕೆಂಡ್ ಜನರೇಷನ್ ಯಾವುದು, ಮೈಕ್ರೋ ಪ್ರೊಸೆಸರ್ಸಾ? ಅಲ್ಲ ಸರ್, ಮತ್ತೆ ಯಾವ್ದಾಗ್ಬೇಕು, ಟ್ರಾನ್ಸಿಸ್ಟರ್ಸ್ ಗಳನ್ನ ಬಂದ್ವು. ಮೂರನೇ ಜನರೇಷನ್ ಅಲ್ಲಿ IC ಚಿಪ್ಸ್ ಬಂತು, ಇದು ಸರಿ ಸರ್. 4ನೇ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಬಂತು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಸರ್, 1 ಮತ್ತೆ 3. 1 ಮತ್ತೆ 3. ಇಲ್ಲಿ ಆನ್ಸರ್ 1 and 3. ಫಸ್ಟ್ ಜನರೇಷನ್ ಏನು, ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ಕೊಂತು. ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಗಳು ಬಂದು, ಅದಾದ್ಮೇಲೆ ಇದರ ಗಾತ್ರ, ಸ್ವಿಚಿಂಗ್ ಡಿವೈಸಸ್ ನ ಗಾತ್ರ ಚಿಕ್ಕದು ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹೋಯ್ತು. ಆಮೇಲೆ ನಮಗೆ ಕೂಡ ಏನಾಯ್ತು, ಕಂಪ್ಯೂಟರ್ ಸೈಜ್ ಚಿಕ್ಕದಾಗ್ತಾ ಹೋಯ್ತು, ಡೆವಲಪ್ ಆದಂಗೆ ಟ್ರಾನ್ಸಿಸ್ಟರ್ಗಳು. ನೆಕ್ಸ್ಟ್ ಏನ್ ಬಂತು ನಮಗೆ, ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್, ICs ಬಂತು. ಅದಾದ್ಮೇಲೆ ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್. ನಿಮ್ಮ CPU ಮೆದುಳಿನ ಕೇಂದ್ರ ಭಾಗ ಯಾವ್ದಿರುತ್ತೆ, ಮೈಕ್ರೋ ಪ್ರೊಸೆಸರ್ ಚಿಪ್ ಇರುತ್ತೆ. ಇಂಟೆಲ್ ಕೇಳಿರ್ತಾರಲ್ವಾ, NVIDIA, ಇವೆಲ್ಲ ಮೈಕ್ರೋ ಪ್ರೊಸೆಸರ್ ಚಿಪ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಲವು ಕಂಪನಿಗಳು. ಸೊ ನೆಕ್ಸ್ಟ್ ಫೋರ್ತ್ ಜನರೇಷನ್ ಅಲ್ಲಿ IC ಚಿಪ್ಸ್ ಬಂತು. ಫಿಫ್ತ್ ಜನರೇಷನ್ ಅಲ್ಲಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಥವಾ ವೆರಿ ಲಾರ್ಜ್ ಸ್ಕೇಲ್ ಅಥವಾ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ದಿಸ್ ಚಿಪ್ಸ್. ಓಕೆ, ULSI ಅಂತೀವಿ. ಫೋರ್ತ್ ಜನರೇಷನ್ ಅಲ್ಲಿ VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಬಂತು. ಫಿಫ್ತ್ ಜನರೇಷನ್ ಅಥವಾ AI ಯುಗ ನಾವೇನಂತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೆರಿ ಸ್ಪೀಡ್, ಅಲ್ಟ್ರಾ ಸ್ಪೀಡ್ ಓಕೆ ಮೈಕ್ರೋ ಪ್ರೊಸೆಸರ್ಗಳು ಬಂದು ಅದನ್ನ ನಾವು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಇದು ಜನರೇಷನ್ಗಳು ಮತ್ತೆ ಯಾವ ರೀತಿ ಕಂಪ್ಯೂಟರ್ನ ಕಾರ್ಯಕ್ಷಮತೆ ಹೆಚ್ಚಿಸುವ ಈ ಸ್ವಿಚಿಂಗ್ ಡಿವೈಸಸ್ಗಳು ಬಂದು ಅಥವಾ ಡೆವಲಪ್ ಆಗಿದೆ ಅನ್ನೋದು ಪ್ರಶ್ನೆ. ಓಕೆ, ಖಂಡಿತವಾಗ್ಲೂ ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಬರೋ ಎಲ್ಲಾ ಚಾನ್ಸಸ್ ಇದೆ. ಸೊ ಪ್ರಿಪೇರ್ ವೆಲ್. ಸೊ ನನ್ನ ನೋಟ್ಸ್ ನ ನೋಡಿ ಸ್ಟಡಿ ಮಾಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಬೆಟರ್. ಕಂಪ್ಯೂಟರ್ನ ತಲೆಮಾರು ಮತ್ತು ಅವುಗಳ ಪ್ರಮುಖ ತಂತ್ರಜ್ಞಾನ ಸ್ವಿಚಿಂಗ್ ಡಿವೈಸಸ್ ನ ಪರಿಗಣಿಸಿ. ಮೊದಲನೇ ಪೀಳಿಗೆ, ಎರಡನೇ ಪೀಳಿಗೆ, ಮೂರನೇ ಪೀಳಿಗೆ, ನಾಲ್ಕನೇ ಪೀಳಿಗೆ ಯಾವ್ದಾವ್ದುಗಳು ಅಲ್ವಾ? ವ್ಯಾಕ್ಯೂಮ್ ಟ್ಯೂಬಾ, ಟ್ರಾನ್ಸಿಸ್ಟರ್ ಅಲ್ವಾ, ಸಂಯೋಜಿತ ಸರ್ಕ್ಯೂಟ್ ಅಥವಾ IC ಸರ್ಕ್ಯೂಟ್ ಅಂತಾನೆ ಕೊಡ್ತಾನೆ ಅವನು, ಕನ್ನಡದಲ್ಲೂ ಹಾಕಲ್ಲ. ಹಂಗಾಗಿ ನಾನು ಹೇಳ್ತಾ ಇರೋದು
ಎರಡರಲ್ಲೂ ಓದಿ, ಇಂಗ್ಲಿಷಲ್ಲೂ ಅರ್ಥ ಮಾಡ್ಕೊಳ್ಳಿ. ನೀವು ಕಂಪ್ಯೂಟರ್ ಎಲ್ಲ ಇಂಗ್ಲಿಷಲ್ಲೇ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಬೇಸಿಕ್ ಕಂಪ್ಯೂಟರ್ನ ನೀವು ಇಂಗ್ಲಿಷಲ್ಲೇ ಓದ್ಕೋಬಹುದು, ಜೊತೆಗೆ ಕನ್ನಡದಲ್ಲೂ ಅರಿವಿರಲಿ. ಸೊ ಇಲ್ಲಿ 1 ಮತ್ತೆ 3 ಮಾತ್ರ ಸರಿ. ಸೊ ಆಪ್ಷನ್ ಎ. 5ನೇ ಪ್ರಶ್ನೆ ಸರ್. ಹೈಬ್ರಿಡ್ ಕಂಪ್ಯೂಟರ್ಸ್ ಆರ್ ಹೈಲಿ ಸ್ಪೆಷಲೈಸ್ಡ್ ಮೆಷಿನ್ಸ್ ವೈಡ್ಲಿ ಯೂಸ್ಡ್ ಇನ್ ಇಂಟೆನ್ಸಿವ್ ಕೇರ್ ಯೂನಿಟ್. ಐಸಿಯುಗಳಲ್ಲಿ ಯೂಸ್ ಮಾಡ್ತೀವಿ, ಪೆಟ್ರೋಲ್ ಪಂಪ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ ಹೈಬ್ರಿಡ್ ಕಂಪ್ಯೂಟರ್ನ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಹೈಬ್ರಿಡ್ ಕಂಪ್ಯೂಟರ್? ಯಾವುದು ಇದರಲ್ಲಿ ಹೈಬ್ರಿಡ್ ಕಂಪ್ಯೂಟರ್ನ ಸೂಚಿಸುತ್ತೆ ಈ ಹೇಳಿಕೆಗಳಲ್ಲಿ? ದೇ ವರ್ಕ್ ಸ್ಟ್ರಿಕ್ಟ್ಲಿ ಆನ್ ಬೈನರಿ ಡಿಜಿಟ್ 0 1 ಫಾರ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್. ದೇ ಆರ್ ಡಿಸೈನ್ ಸ್ಪೆಷಲಿ ಟು ಹ್ಯಾಂಡಲ್ ಮ್ಯಾಸಿವ್ ಅಮೌಂಟ್ ಆಫ್ ಡೇಟಾ ಫಾರ್ ಇನ್ಶೂರೆನ್ಸ್ ಕಂಪನಿ. ದೇ accept analog signal but process them digitally. They process only continuous data like traditional thermometer. ಓಕೆ, ಆನ್ಸರ್ ಮುಖ್ಯ ಅಲ್ಲ ಸರ್, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು ಮುಖ್ಯ. ನೀವು ಓದಿರೋದು ನೀಟಾಗಿ ಮನದಟ್ಟಾಗಿ ಇಲ್ಲಿ ನೀವು ಬಿಡಿಸ್ಲಿಕ್ಕೆ ಬರುತ್ತಾ ಪ್ರಶ್ನೆ ಅನ್ನೋದು ಮುಖ್ಯ ಅಲ್ವಾ? ಕನ್ನಡದಲ್ಲಿ ಒಂದ್ಸತಿ ನೋಡ್ಬಿಡೋಣ ಪ್ರಶ್ನೆ. ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ತೀವ್ರ ನಿಗಾ ಘಟಕ ICU ಮತ್ತೆ ಪೆಟ್ರೋಲ್ ಪಂಪ್ಗಳಲ್ಲಿ ನಾವು ಯೂಸ್ ಮಾಡ್ತಿದೀವಿ. ಈ ಕೆಳಗಿನ ಯಾವುದೇ ಹೇಳಿಕೆಗಳು ಅದನ್ನ ವ್ಯಾಖ್ಯಾನಿಸುತ್ತದೆ? ಸಂಕೀರ್ಣ ಲೆಕ್ಕಾಚಾರಗಳಿಗಾಗಿ ಅವು ಬೈನರಿ ಅಂಕಗಳಲ್ಲಿ 0 ಮತ್ತೆ 1 ಕಟ್ಟುನಿಟ್ಟಾಗಿ ಕೆಲಸ ಮಾಡುತ್ತವೆ. ಬರೀ 0 1 ಯೂಸ್ ಮಾಡ್ಕೊಂಡು ಕೆಲಸ ಮಾಡೋದನ್ನ ನಾವು ಹೈಬ್ರಿಡ್ ಅಂತೀವ. ಮತ್ತೆ ವಿಮಾ ಕಂಪನಿಗಳಲ್ಲಿ ಬೃಹತ್ ಪ್ರಮಾಣದ ಡೇಟಾವನ್ನು ನಿರ್ವಹಿಸಲು ಅವುಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಇವು ಅನಲಾಗ್ ಸಂಕೇತಗಳನ್ನ ಸ್ವೀಕರಿಸುತ್ತದೆ, ಆದ್ರೆ ಅವುಗಳನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಪ್ರಕ್ರಿಯೆಗೊಳಿಸುತ್ತದೆ. ಇದ ಸಾಂಪ್ರದಾಯಿಕ ಥರ್ಮೋಮೀಟರ್ ನಿರಂತರ ಡೇಟಾವನ್ನು ಮಾತ್ರ ಪ್ರಕ್ರಿಯೆಗೊಳಿಸುತ್ತದೆ. ಥರ್ಮೋಮೀಟರ್ ಯಾವ ತರ ಇದೆಯೋ ಆ ತರ ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಶನ್ ಅಥವಾ ಡೇಟಾ ಕೊಡೋದನ್ನ ಮಾತ್ರ ಅದು ಕೆಲಸ ಮಾಡುತ್ತೆ ಅಲ್ವಾ? ಕಂಪ್ಯೂಟರ್ನ ವಿಧಗಳಲ್ಲಿ ಬರುತ್ತೆ. ಒಂದನ್ನ ನಾವು ಡಿಜಿಟಲ್ ಕಂಪ್ಯೂಟರ್ ಅಂತೀವಿ, ಇನ್ನೊಂದನ್ನ ನಾವು ಅನಲಾಗ್ ಕಂಪ್ಯೂಟರ್ ಅಂತೀವಿ. ನಮ್ಮ ಲ್ಯಾಪ್ಟಾಪ್, ಓಕೆ, ನಮ್ಮ ಕಂಪ್ಯೂಟರ್ಗಳು, ಡೆಸ್ಕ್ಟಾಪ್ ಇವೆಲ್ಲ ಡಿಜಿಟಲ್ ಕಂಪ್ಯೂಟರ್ಗಳು. ಇವು ಅರ್ಥ ಮಾಡ್ಕೊಳ್ಳೋದು ಬರೀ 0 1ರಲ್ಲಿ ಅಷ್ಟೇ ಸ್ನೇಹಿತರೆ. ಸೊ ಇಲ್ಲಿ ಯಾವುದು ಡಿಜಿಟಲ್ ಕಂಪ್ಯೂಟರ್? ಸಂಕೀರ್ಣ ಲೆಕ್ಕಾಚಾರಗಳಿಗಾಗಿ ಅವು ಬೈನರಿ ಅಂಕಗಳು 0 ಮತ್ತು 1ರಲ್ಲಿ ಮಾತ್ರ ಕೆಲಸ ಮಾಡೋದನ್ನ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಆರ್ ಡನ್ ಬೈ ಜಸ್ಟ್ 0 and 1. ಇದನ್ನ ನಾವೇನಂತ ಕರಿತೀವಿ? ಡಿಜಿಟಲ್ ಕಂಪ್ಯೂಟರ್. ಡಿಜಿಟಲ್ ಕಂಪ್ಯೂಟರ್ಗಳು ಅಂತ ಕರಿತೀವಿ. ಮೆಕ್ಯಾನಿಕಲ್ ಆಗಿ ಮಾಡೋದು. ಈಗ ನಿಮ್ದು ಹಳೆಯ ಗಾಡಿಗಳು ಸ್ಪ್ಲೆಂಡರ್ ಇದ್ರೆ ಏನಾಗುತ್ತೆ? ಸ್ಪೀಡೋಮೀಟರ್ ಇರುತ್ತೆ. ಆಮೇಲೆ ನಿಮ್ಮ BP ಪಲ್ಸ್ ಅಥವಾ BP ಚೆಕ್ ಮಾಡ್ಬೇಕು ಅಂದ್ರೆ ಅಲ್ವಾ, ಬ್ಲಡ್ ಪ್ರೆಷರ್ ಡಿವೈಸ್ ಇರುತ್ತೆ, ಮರ್ಕ್ಯುರಿ ಓಡ್ತಾ ಇರುತ್ತೆ ಅಲ್ಲಿ. ಅವೆಲ್ಲ ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಇವ್ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋದು ಹೈಬ್ರಿಡ್ ಕಂಪ್ಯೂಟರ್. ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಎರಡೂ ಮಿಕ್ಸ್ ಆಗುತ್ತೆ? ಇವು ಅನಲಾಗ್ ಸಂಕೇತಗಳನ್ನು ಇನ್ಪುಟ್ ಆಗಿ ಸ್ವೀಕರಿಸುತ್ತದೆ. ICUಲಿ ನಮ್ಮ ಹಾರ್ಟ್ ರೇಟು, ನಮ್ಮ ಪಲ್ಸ್ ರೇಟು ಇವೆಲ್ಲ ಅನಲಾಗ್ ಸಂಕೇತಗಳು. ಬಟ್ ಕಂಪ್ಯೂಟರ್ಗೆ ಹೋಗಿ ಮಿಷಿನ್ಗೆ ತೋರಿಸ್ಬೇಕಾದ್ರೆ ಅದು ಡಿಜಿಟಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಂಥ ಕಂಪ್ಯೂಟರ್ನ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತೀವಿ. ವಿಮಾ ಕಂಪನಿಲಿ ಯೂಸ್ ಮಾಡೋ ಕಂಪ್ಯೂಟರ್ನ ನಾವೇನಂತೀವಿ ಅಲ್ವಾ? ಇದು ಬೇರೆ ಡಿವಿಷನ್. ಸೂಪರ್ ಕಂಪ್ಯೂಟರ್ ಅಲ್ವಾ, ಲಾರ್ಜ್ ಕಂಪ್ಯೂಟರ್. ಇಲ್ಲಿ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರಿತೀನಿ ಇವನ್ನ. ಮೈನ್ ಫ್ರೇಮ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ಗಳಲ್ಲಿ ಬರುತ್ತೆ. ನಮ್ಮ ಡೆಸ್ಕ್ಟಾಪ್ಗಳೆಲ್ಲ ಮೈಕ್ರೋ ಕಂಪ್ಯೂಟರ್ಗಳು. ಅವು ಕಂಪ್ಯೂಟರ್ನ ಗಾತ್ರದ ಮೇಲೆ ನಾವು ಡಿವೈಡ್ ಮಾಡೋದು. ಅದು ಇಲ್ಲಿ ಕಂಪ್ಯೂಟರ್ ಯಾವ ರೀತಿ ಸಂಕೇತನ ಅರ್ಗಿಸ್ಕೊಂಡು ನಮಗೆ ಔಟ್ಪುಟ್ ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಡಿಜಿಟಲ್, ಅನಲಾಗ ಮತ್ತೆ ಹೈಬ್ರಿಡ್ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಆಪ್ಷನ್ ಸಿ ಉತ್ತರ. ಇವು ಅನಲಾಗ್ ಸಂಕೇತಗಳನ್ನ ಸ್ವೀಕರಿಸುತ್ತೆ, ಆದ್ರೆ ಡಿಜಿಟಲ್ ಆಗಿ ಅದನ್ನ ಕನ್ವರ್ಟ್ ಮಾಡಿ ನಮಗೆ ಕೊಡುತ್ತೆ ಅಥವಾ ಅರ್ಥ ಮಾಡ್ಕೊಳ್ಳುತ್ತೆ. ಅಂತ ಕಂಪ್ಯೂಟರ್ನ ನಾವೇನಂತೀವಿ? ಹೈಬ್ರಿಡ್ ಕಂಪ್ಯೂಟರ್. ಇವು ಪೆಟ್ರೋಲ್ ಬಂಕ್ಗಳಲ್ಲಿ ಯೂಸ್ ಮಾಡ್ತೀವಿ. ಪೆಟ್ರೋಲ್ ಲಿಕ್ವಿಡ್ ಹೋಗ್ತಾ ಇರೋದು ಏನು? ಅನಲಾಗ್ ಮೆಜರ್ಮೆಂಟ್ ಅದು. ಬಟ್ ನಮಗಲ್ಲಿ ಎಷ್ಟು ಲೀಟರ್ ಹೋಗ್ತಾ ಇದೆ ಅಂತ ಡಿಜಿಟಲ್ ಸಿಗ್ನಲ್ ಅಲ್ಲಿ ಬರುತ್ತೆ. ಈಗ ಹೊಸ ಬೈಕ್ಗಳಲ್ಲೂ ಎಲ್ಲ ಡಿಜಿಟಲ್ ಸಿಗ್ನಲ್, ಅಲ್ಲೂ ಹೈಬ್ರಿಡ್ ಕಂಪ್ಯೂಟರ್ಗಳು ವರ್ಕ್ ಆಗುತ್ತೆ. ಹೈಬ್ರಿಡ್ ಪ್ರೋಗ್ರಾಮ್ಗಳು ಇರುತ್ತೆ. ಅಲ್ಲಿ ನಿಮ್ಮ ವೀಲ್ ಸ್ಪೀಡ್ ಅನ್ನ ಓಕೆ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಡಿಸ್ಪ್ಲೇಲಿ ತೋರಿಸುತ್ತೆ. ಕ್ಲಿಯರ್ ಅಲ್ವಾ? ಈಗಿನ ಹೊಸ ಬೈಕ್ಗಳು ಆ ಸ್ಪೀಡೋಮೀಟರ್ ಏನಿತ್ತು ಅದು ಈಗಲೂ ಅನಲಾಗ್ ಕಂಪ್ಯೂಟರ್ ಅಲ್ವಾ? ಸೊ ಇದಕ್ಕೆ ಉತ್ತರ ಆಪ್ಷನ್ ಸಿ. ಓಕೆ, ನನಗೆ ನಿಮ್ಮ ಉತ್ತರಕ್ಕಿಂತ ವೆರಿ ಇಂಪಾರ್ಟೆಂಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ, ನಿಮಗೆ ಅರ್ಥ ಆಯ್ತಾ, ಅದು ಇಂಪಾರ್ಟೆಂಟ್. ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ರೆ ಅವ್ನಿಗೆ ಯಾವುದೇ ರೀತಿ ತಿರುಚಿ ಪ್ರಶ್ನೆ ಕೇಳಿ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್, within the CPU, what is the specific role of the control unit?
CPU ಭಾಗಗಳಿದೆ ಅಲ್ವಾ. ಕೇಂದ್ರ ಸಂಸ್ಕರಣಾ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನ ಕಂಟ್ರೋಲ್ ಯೂನಿಟ್ ನ ಕೆಲಸ ಏನು? It performs arithmetic calculations such as addition, multiplication. It stores program and data on a permanent basis. It translates sound vibrations in the air into electronic signal. It directs the computer to carry out stored program instructions by communicating with ALU and registers. Answer ಇದೆ, ಆನ್ಸರ್ ಮುಖ್ಯ ಅಲ್ಲ ಸರ್. ನಿಮಗೆಲ್ಲ ಆಪ್ಷನ್ಸ್ ಗೊತ್ತಾ? ಅದು ಇಂಪಾರ್ಟೆಂಟ್ ನನಗೆ ಅಲ್ವಾ. CPU ಕೇಂದ್ರ ಸಂಸ್ಕರಣಾ ಘಟಕ ಒಳಗೆ ನಿಯಂತ್ರಣ ಘಟಕ ಅಂತ ಇರುತ್ತೆ ಅಲ್ವಾ. ಹಲವಾರು ಘಟಕಗಳಿದೆ. ತಾರ್ಕಿಕ ಘಟಕ ಇದೆ, ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇದೆ ಅಲ್ವಾ, ಕಂಟ್ರೋಲ್ ಯೂನಿಟ್ ಇದೆ, ಸ್ಟೋರೇಜ್ ಯೂನಿಟ್ ಅಂತ ಇದೆ. ಅಲ್ಲಿ ನಿಮ್ಮ ಮೆಮೊರಿ ಇವೆಲ್ಲ ಸ್ಟೋರೇಜ್ ಆಗ್ತದೆ. ಇವು ಇಂಪಾರ್ಟೆಂಟ್ ಘಟಕಗಳು ಕೇಂದ್ರ ಸಂಸ್ಕರಣಾ ಘಟಕ CPU ನಲ್ಲಿ. ಇಲ್ಲಿ ಕಂಟ್ರೋಲ್ ಯೂನಿಟ್ ನ ಕೆಲಸ ಏನು? ಇದು ಸಂಕಲನ ಮತ್ತು ಗುಣಾಕಾರದಂತಹ ಅಂಕಗಣಿತ ಲೆಕ್ಕಾಚಾರಗಳನ್ನು ಮಾಡುತ್ತಾ ಇದು ಪ್ರೋಗ್ರಾಮ್ಗಳು ಮತ್ತು ಡೇಟಾವನ್ನು ಶಾಶ್ವತ ಆಧಾರದ ಮೇಲೆ ಸಂಗ್ರಹಿಸುತ್ತದ. ಇದು ಗಾಳಿಯಲ್ಲಿರುವ ಧ್ವನಿ ಕಂಪನಗಳನ್ನು ಎಲೆಕ್ಟ್ರಾನಿಕ್ ಸಂಕೇತಗಳಾಗಿ ಪರಿವರ್ತಿಸದು. ಯಾವುದು ಸರ್ ಇದು? ಇದು ALU ಮತ್ತು ರಿಜಿಸ್ಟರ್ಗಳೊಂದಿಗೆ ಸಂವಹನ ನಡೆಸುವ ಮೂಲಕ ಸಂಗ್ರಹಿಸಿದ ಪ್ರೋಗ್ರಾಮ್ ಸೂಚನೆಗಳನ್ನು ನಿರ್ವಹಿಸಲು ಕಂಪ್ಯೂಟರ್ಗೆ ನಿರ್ದೇಶನ ನೀಡುತ್ತದೆ. ಹೆಸರಲ್ಲೇ ಇದೆ, ಕಂಟ್ರೋಲ್ ಯೂನಿಟ್. ನಿಮ್ಮ ಎಲ್ಲಾ ಕಂಪ್ಯೂಟರ್ನ ಭಾಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಅದು ಹಾರ್ಡ್ವೇರ್ ಭಾಗಗಳು ಇರ್ಬೋದು, ಸಾಫ್ಟ್ವೇರ್ ಭಾಗಗಳು ಇರ್ಬೋದು ಅಲ್ವಾ. ಹಾರ್ಡ್ವೇರ್ ಸಾಫ್ಟ್ವೇರ್ ಯಾವ ರೀತಿ ಅಂದ್ರೆ, ಹಾರ್ಡ್ವೇರ್ ಕಂಪ್ಯೂಟರ್ನ ಭೌತಿಕ ದೇಹ, ನನ್ನ ದೇಹ ಇದ್ದಂಗೆ. ಸಾಫ್ಟ್ವೇರ್ ನನ್ನ ಆತ್ಮ ಇದ್ದಂಗೆ. ಕಂಪ್ಯೂಟರ್ನ ಆತ್ಮ ಯಾವುದು? ಸಾಫ್ಟ್ವೇರ್. ನಮ್ಮ ಭೌತಿಕ ದೇಹ ಏನಾಗುತ್ತೆ ಕಂಪ್ಯೂಟರ್ ಅಲ್ಲಿ? ಹಾರ್ಡ್ವೇರ್ ಆಗುತ್ತೆ. ಇವೆರಡನ್ನು ನೀಟಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳೋ ಯೂನಿಟ್ ಯಾವುದು ಕೇಂದ್ರ ಸಂಸ್ಕರಣಾ ಘಟಕದಲ್ಲಿ? ಕಂಟ್ರೋಲ್ ಯೂನಿಟ್. ಹಂಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನು? ಇದು ಸಂಕಲನ, ವ್ಯವಕಲನ, ಎಡಿಷನ್ಗೆ, ಸಬ್ಟ್ರಾಕ್ಷನ್ಗೆ, ಗುಣಾಕಾರ, ಭಾಗಾಕಾರ ಮಾಡಕ್ಕೆ ನಿರ್ವಹಿಸೋ ಯೂನಿಟ್ ಯಾವುದು? ಅದು ನಾನು ಏನಂತ ಕರಿತೀನಿ? ಅದನ್ನ ನಾನು ALU, ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀನಿ. ಹೌದಲ್ವಾ? ವೆರಿ ಈಸಿ. ನೆಕ್ಸ್ಟ್, ಇದು ಪ್ರೋಗ್ರಾಮ್ಗಳು ಮತ್ತು ಡೇಟಾವನ್ನು ಶಾಶ್ವತ ಆಧಾರದ ಮೇಲೆ ಸಂಗ್ರಹಿಸೋದನ್ನ ನಾನು ಏನಂತೀನಿ? ಸ್ಟೋರೇಜ್ ಡಿವೈಸಸ್. ಅದರಲ್ಲೂ ಪರ್ಮನೆಂಟ್ ಸ್ಟೋರೇಜ್ ಡಿವೈಸಸ್, ಶಾಶ್ವತವಾಗಿ. ಇಲ್ಲಿ ಹೇಳಿ ರ್ಯಾಮ್. ಓಕೆ, ನನಗೆ ಯೂಟ್ಯೂಬ್ ಅಲ್ಲಿ ನೀವು ಆನ್ಸರ್ ಮಾಡಿ, ರ್ಯಾಮ್ ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಅಲ್ವಾ? ಆನ್ಸರ್ ಮಾಡಿ ನನಗೆ. ಓಕೆ, ಉತ್ತರ ಬರಬೇಕು. ನಾರ್ಮಲ್ ಆಗಿ ಹಾರ್ಡ್ ಡಿಸ್ಕ್, SSD ಇವೆಲ್ಲ ಏನಿರುತ್ತೆ ಸ್ಟೋರೇಜ್ ಡಿವೈಸಸ್. ಓಕೆ, ಇವನ್ನ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ರ್ಯಾಮ್ ನಾರ್ಮಲ್ ಆಗಿ ಪ್ರೈಮರಿ ಸ್ಟೋರೇಜ್ ಡಿವೈಸಸ್. ಸೊ ಇದಕ್ಕೆ ನನಗೆ ಉತ್ತರ ಬರಲಿ, ವೆದರ್ ರ್ಯಾಮ್ ಇಸ್ ಎ ಪರ್ಮನೆಂಟ್ ಸ್ಟೋರೇಜ್ ಆರ್ ನಾಟ್. ಇಫ್ ನಾಟ್, ಏನಕ್ಕೆ ಆನ್ಸರ್ ಮಾಡಿ. ಹೌದಲ್ವಾ? ಇದು ಸ್ಟೋರೇಜ್ ಕೆಲಸ. ಇದು ಗಾಳಿಯಲ್ಲಿನ ಧ್ವನಿ ಕಂಪನಗಳನ್ನು ಎಲೆಕ್ಟ್ರಾನಿಕ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ. ಏನ್ ಸ್ನೇಹಿತರೆ? ಮೈಕ್ ಅಲ್ವಾ? ನಾನ್ ಮಾತಾಡ್ತಿರೋ ಧ್ವನಿ ಕಂಪನಗಳನ್ನ ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಕಳಿಸಿ ನಿಮಗೆ ನಮ್ಮ ಧ್ವನಿ ಕೇಳೋ ರೀತಿ ಮಾಡೋದು ಯಾವುದು? ಮೈಕ್. ಓಕೆ, ಇದು ರಿಸೀವರ್. ಅದನ್ನ ಸಿಗ್ನಲ್ ಕನ್ವರ್ಟ್ ಮಾಡಕ್ಕೆ ಕನ್ವರ್ಟರ್ ಇರುತ್ತೆ, ಅನಲಾಗ್ ಇಂದ ಡಿಜಿಟಲ್ ಗೆ ಕನ್ವರ್ಟ್ ಮಾಡಕ್ಕೆ. ಸೊ ದಿಸ್ ಇಸ್ ಆಲ್ಸೋ ಎ ಹೈಬ್ರಿಡ್ ಮಿನಿ ವೆರಿ ಮೈಕ್ರೋ ಕಂಪ್ಯೂಟರ್ ಅಲ್ವಾ? ನಾವು ಯೂಸ್ ಮಾಡ್ತಾ ಇದೀವಿ ದಿನನಿತ್ಯ. ಸೊ ಅದನ್ನ ನೀವು ಗಮನಿಸಿದ್ರೆ ಎಷ್ಟೊಂದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ALU ಅಲ್ವಾ, ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಮತ್ತು ರಿಜಿಸ್ಟರ್ಗಳು ಅಂದ್ರೆ CPU ಒಳಗಡೆನೆ ಸಣ್ಣ ಸಣ್ಣ ಮೆಮೊರಿ ಯೂನಿಟ್ಗಳು. ಇದು ಅತಿ ವೇಗವಾಗಿ ಕೆಲಸ ಮಾಡುವಂತದ್ದು ಯಾವ್ದಾದ್ರು ಮೆಮೊರಿ ಯೂನಿಟ್ಗಳಿದ್ರೆ ಅದು ರಿಜಿಸ್ಟರ್ಸ್. ಹಲವಾರು ಟೈಪ್ಸ್ ಆಫ್ ವಿಧದ ಮೆಮೊರಿ ಯೂನಿಟ್ಸ್ ಇದೆ. ರಿಜಿಸ್ಟರ್ CPU ಒಳಗಡೆನೆ ಇರುತ್ತೆ, CPU ನ ಭಾಗ ಅದು. ಅದರ ಜೊತೆ ALU ಜೊತೆ ಕಮ್ಯುನಿಕೇಟ್ ಮಾಡಿ, ಸಂವಹನ ಮಾಡಿ, ಅದರ ಮೂಲಕ ಪ್ರೋಗ್ರಾಮ್ ಸೂಚನೆ, ನಾನೇನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಯೂಸರ್, ಅದ್ರ ಮೂಲಕ ಕಾರ್ಯನಿರ್ವಹಿಸಲು ಸಹಾಯ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್, CU, ಕಂಟ್ರೋಲ್ ಯೂನಿಟ್. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಇದೆ. ಏನಕ್ಕೆ ಆಪ್ಷನ್ ಡಿ? ನಿಮಗೆ ಪ್ರಾಪರ್ ಆಗಿ ಗೊತ್ತಿರ್ಬೇಕು. ಆಮೇಲೆ ಆ 3 ಸ್ಟೇಟ್ಮೆಂಟ್ಗಳು ಕೂಡ ಪೊಟೆನ್ಶಿಯಲ್ ಕ್ವಶನ್ಗಳು. ALU ನ ಕೆಲಸ ಹೇಳಿದ್ರೆ ನೀವು ಅದನ್ನು ಮಾಡಬೇಕು ಅಲ್ವಾ? ಗಾಳಿನೇ ಧ್ವನಿ ಕಂಪನಗಳನ್ನ ಎಲೆಕ್ಟ್ರಾನಿಕ್ ಗೆ ಕನ್ವರ್ಟ್ ಮಾಡೋದು ಯಾವುದು? ಅದು ಗೊತ್ತಿರಬೇಕು. ಪ್ರೋಗ್ರಾಮ್ಗಳು ಮತ್ತು ಡೇಟಾವನ್ನು ಹೆಂಗೆ ಸ್ಟೋರ್ ಮಾಡ್ತೀವಿ ಅದು ಗೊತ್ತಿರಬೇಕು. ಎಷ್ಟು ವಿಧದ ಸ್ಟೋರೇಜ್ ಡಿವೈಸಸ್ ಇದೆ, ಎಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ, ಎಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗಲ್ಲ. ಕಂಪ್ಯೂಟರ್ನ ಸ್ಟಾರ್ಟ್ ಆಗ್ಬೇಕಾದ್ರೆ ಸಾಫ್ಟ್ವೇರ್ಗಳು ಇರುತ್ತಲ್ವಾ, ಅದು ಎಲ್ಲಿ ಸೇವ್ ಆಗುತ್ತೆ? ಒಂದು ಫರ್ಮ್ ವೇರ್ ಅಂತ ಇದೆ, ಬಯೋಸ್ ಅಂತ.
ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಅದು ಎಲ್ಲಿ ಸೇವ್ ಆಗುತ್ತೆ? ಇವೆಲ್ಲ ಗೊತ್ತಿರಬೇಕು ನಿಮಗೆ. ಪ್ರಶ್ನೆಗಳು ಖಂಡಿತ ಇಲ್ಲಿಂದಾನೇ ಬರೋದು. ನೆಕ್ಸ್ಟ್, ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್ ಸೈಕಲ್ ಅಲ್ವಾ, ನಾನೊಂದು ಇನ್ಸ್ಟ್ರಕ್ಷನ್ ಕೊಟ್ಟೆ ಅಂದ್ರೆ ಕಂಪ್ಯೂಟರ್ ನನಗೆ ಪ್ರೊಸೆಸ್ ಮಾಡಿ ಅದನ್ನ ಔಟ್ಪುಟ್ ಕೊಡಬೇಕು. ಆ ಕಂಪ್ಲೀಟ್ ಸೈಕಲ್ ನ ಮೇಲೆ ಪ್ರಶ್ನೆ. ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್ ಸೈಕಲ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಇನ್ಸ್ಟ್ರಕ್ಷನ್ಸ್ ಇನ್ ಬೈನರಿ ಫಾರ್ಮ್ಯಾಟ್. ಕಂಪ್ಯೂಟರ್ನ ಇನ್ಸ್ಟ್ರಕ್ಷನ್ ಸೈಕಲ್ ಅಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ, ನಾನು ಕೊಡೋದು ಆಲ್ಫಾ ನ್ಯೂಮರಿಕಲ್ ಅಲ್ವಾ, ABCD ನಂಬರ್ಗಳಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ ಅಂದ್ರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು 0 1ರಲ್ಲಿ ಸ್ನೇಹಿತರೆ. ವಿಚ್ ಪಾರ್ಟ್ ಆಫ್ ಅನ್ ಇನ್ಸ್ಟ್ರಕ್ಷನ್ ರೆಪ್ರೆಸೆಂಟ್ಸ್ ದ ಸ್ಪೆಸಿಫಿಕ್ ಆಕ್ಷನ್ ದ ಪ್ರೊಸೆಸರ್ ಮಸ್ಟ್ ಎಕ್ಸಿಕ್ಯೂಟ್. ಅದರಲ್ಲಿ ಹಲವಾರು ವಿಧಗಳಿದೆ. ಫಸ್ಟ್ ಇನ್ಸ್ಟ್ರಕ್ಷನ್ಸ್ ನ ತಗೊಂಡು ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಔಟ್ಪುಟ್ ಮಾಡಬೇಕು. ಓಕೆ, ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ ಅಂದ್ರೆ ವಿಚ್ ಪಾರ್ಟ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ರೆಪ್ರೆಸೆಂಟ್ಸ್ ದ ಸ್ಪೆಸಿಫಿಕ್ ಆಕ್ಷನ್ ದ ಪ್ರೊಸೆಸರ್ ಮಸ್ಟ್ ಎಕ್ಸಿಕ್ಯೂಟ್. ಪ್ರೊಸೆಸರ್ ನೀನ್ ಈ ಕೆಲಸ ಮಾಡಬೇಕು ಅನ್ನೋದು ಹೇಳುವ ಆಕ್ಷನ್ ಯಾವುದು? ಅದು ಅಡ್ರೆಸ್ ಬಸ್, ಅದು ಆಪರೇಷನ್ ಕೋಡ, ಅದು ಆಪರ್ ಅಂಡ್ ಪ್ರೋಗ್ರಾಮ್ ಕೌಂಟರ್. ಇಲ್ಲಿ ನೀವು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ನ ಸೈಕಲ್ ಗೊತ್ತಿರಬೇಕು, ಅದರ ಕಾನ್ಸೆಪ್ಟ್ಸ್ ಗಳು ಗೊತ್ತಿರಬೇಕು. ಅವಾಗ ಮಾತ್ರ ಆನ್ಸರ್ ಮಾಡಬಹುದು. ಕ್ಲಿಯರ್ ಅಲ್ಲ? ಕನ್ನಡದಲ್ಲೂ ನೋಡ್ಬಿಡೋಣ. ಫಸ್ಟ್ ಸೂಚನಾ ಚಕ್ರ. ಇನ್ಸ್ಟ್ರಕ್ಷನ್ ಸೈಕಲ್ ನಲ್ಲಿ ಕಂಪ್ಯೂಟರ್ ಸೂಚನೆಗಳನ್ನು ಬೈನರಿ ರೂಪದಲ್ಲಿ ಅರ್ಥ ಮಾಡಿಕೊಳ್ತವೆ. ಸೂಚನೆಯ ಯಾವ ಭಾಗವು ಪ್ರೊಸೆಸರ್ ಕಾರ್ಯಗೊಳಿಸಬೇಕಾದ ನಿರ್ದಿಷ್ಟ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ? ಅಡ್ರೆಸ್ ಬಸ್, ಆಪ್ ಕೋಡ, ಆಪರಾಂಡ, ಪ್ರೋಗ್ರಾಮ್ ಕೌಂಟರ್. ಓಕೆ, ಐ ಆಮ್ ನಾಟ್ ಅಗೈನ್ ಟೆಲಿಂಗ್ ಇಂಟ್ರೆಸ್ಟೆಡ್ ಇನ್ ಯುವರ್ ಆನ್ಸರ್ ಡೈರೆಕ್ಟ್ಲಿ. ಬಯಾಟ್ ಹೊಡ್ಕೊಂಡ್ ಬಂದಿದ್ರೆ ಸಾಧ್ಯ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಆಪರೇಷನ್ ಕೋಡ್, ಏನಕ್ಕೆ ಆಪರೇಷನ್ ಕೋಡ್? ಯಾವ ರೀತಿ ನಿಮಗೆ ಹೇಳ್ತಾ ಇದೆ ಆಪರೇಷನ್ ಕೋಡ್? ಆಪರಾಂಡ್ ಅಂದ್ರೆ ಏನು? ಆಪರಾಂಡ್ಗಳಲ್ಲಿ ಪ್ಯಾರಾಮೀಟರ್ ಇರುತ್ತೆ. ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಪ್ಯಾರಾಮೀಟರ್ಸ್ ಇರುತ್ತೆ. ಅಲ್ಲಿ ಎಡಿಷನ್ ಪ್ಯಾರಾಮೀಟರ್, ಸಬ್ಟ್ರಾಕ್ಷನ್ ಪ್ಯಾರಾಮೀಟರ್, ಯಾವ್ಯಾವ ನಂಬರ್ಗಳು, ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು ಆಪರಾಂಡ್. ಆಪರೇಷನ್ ಕೋಡ್ ಏನ್ ಮಾಡುತ್ತೆ? ನೀವು ಸೂಚನೆಗಳನ್ನ ಏನು ಕೊಡ್ತಾ ಇದ್ದೀರೋ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು ಆಪರೇಷನ್ ಕೋಡ್. ಬಸ್ಗಳು ಅಂತ ಇರುತ್ತೆ ಕಂಪ್ಯೂಟರ್ ನಲ್ಲಿ, ಮಾಹಿತಿ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಬಸ್ ಅಂದ್ರೆ ಏನಿಲ್ಲ, ಸೆಟ್ ಆಫ್ ವೈರ್. ಓಕೆ, ವೈರ್ಗಳ ಸೆಟ್ಗಳನ್ನ ಬಸ್ಗಳು ಅಂತ ಕರಿತೀವಿ. ಇಲ್ಲಿ ಮಾಹಿತಿ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಆಮೇಲೆ ಕಂಟ್ರೋಲ್, ಈಗ ನಾನು ಸಿಗ್ನಲ್ ಕಳಿಸ್ತೆ ಅಂದ್ರೆ ಸಿಗ್ನಲ್ಗಳು, ಕಂಟ್ರೋಲಿಂಗ್ ಸಿಗ್ನಲ್ಗಳು ಹೋಗ್ಲಿಕ್ಕೆ ಬರ್ಲಿಕ್ಕೆ. ಆಮೇಲೆ ಮೆಮೊರಿ ಸಿಗ್ನಲ್ಗಳು ಹೋಗುತ್ತೆ ಅಥವಾ ಅಡ್ರೆಸ್ ಸಿಗ್ನಲ್ಗಳು ಹೋಗುತ್ತೆ. ನಾನು ಎಲ್ಲೋ ಒಂದು ಸೇವ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಅಡ್ರೆಸ್ ಬಸ್ ಅಂತ ಇರುತ್ತೆ, ಡೇಟಾ ಬಸ್ ಅಂತ ಇರುತ್ತೆ ಅಲ್ವಾ, ಕಂಟ್ರೋಲ್ ಬಸ್ ಅಂತ ಇರುತ್ತೆ. ಹಲವಾರು ವಿಧದ ಬಸ್ಗಳು ಇದೆ. ಅದನ್ನು ಕೂಡ ನೀವು ಸ್ಟಡಿ ಮಾಡಿದ್ರೆ ಇದನ್ನ ಆನ್ಸರ್ ಮಾಡ್ಬೋದು. ಆಪ್ ಕೋಡ್ ಅಂದ್ರೇನು, ಆಪರೆಂಡ್ ಅಂದ್ರೇನು ಅನ್ನೋದು ಸೂಚನಾ ಚಕ್ರದಲ್ಲಿ ಬರ್ತದೆ. ಅದರ ಮೇಲೆ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು. ಇದೇನು ಅಡ್ರೆಸ್ ಬಸ್, ಮೆಮೊರಿ ವಿಳಾಸಗಳಿಗಾಗಿರುವ ಭೌತಿಕ ತಂತಿಯ ಮಾರ್ಗ. ಇವೆಲ್ಲ ವೈರ್ಗಳು. ಓಕೆ, ಅಡ್ರೆಸ್ ಬಸ್ ಏನ್ ಮಾಡುತ್ತೆ? ನಾನು ಎಲ್ಲಿಂದ ಡೇಟಾ ತರಬೇಕು ಅನ್ನೋದಕ್ಕೆ ಆ ಅಡ್ರೆಸ್ ನ ಸೇವ್ ಮಾಡ್ಕೊಳ್ಳುತ್ತೆ. ನಾನು ಎಲ್ಲೋ ಡಿ ಡ್ರೈವ್ ಅಲ್ಲಿ ನಾನು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡಿದ್ರೆ ಆ ಹಾರ್ಡ್ ಡಿಸ್ಕ್ ನ ಅಡ್ರೆಸ್ ಅನ್ನ ಸೇವ್ ಮಾಡ್ಕೊಳ್ಳೋದು ಯಾವುದು? ಅಡ್ರೆಸ್ ಬಸ್. ಅಥವಾ ಹೋಗಿ ಹೆಕ್ಕಿ ತಕ್ಕೊಂಬರೋದು ಯಾವುದು? ಅಡ್ರೆಸ್ ಬಸ್. ಆಪ್ ಕೋಡ್ ಅಥವಾ ಆಪರೇಷನ್ ಕೋಡ್ ಅಂದ್ರೆ ಪ್ರೊಸೆಸರ್ ನಾನು ಏನ್ ಕಾರ್ಯಸೂಚನೆ ಕೊಟ್ಟಿದ್ದೀನೋ ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರಕ್ಷನ್ ನ ಸೇವ್ ಮಾಡ್ಕೊಂಡಿರೋದು ಎಲ್ಲಿರುತ್ತೆ? ಆಪರೇಷನ್ ಕೋಡ್ ಅಲ್ಲಿ ಇರುತ್ತೆ. ಮತ್ತೆ ಆಪರಾಂಡ್ ಅಂದ್ರೆ ಆ ಕ್ರಿಯೆಗೆ, ಓಕೆ, ಎಡಿಷನ್ ಮಾಡು ಅಂತ ಹೇಳಿದ್ದೀನಿ ನಾನು. ಎಡಿಷನ್ ಸೈನು, ಆಮೇಲೆ ಆ ಸೈನ್ಗಳು, ಆ ನಂಬರ್ಗಳು ಇರೋದಲ್ಲಿ ಆಪರೆಂಟ್ ಕ್ರಿಯೆಗೆ ಅಗತ್ಯ ಇರುವ ಡೇಟಾ ಎಲ್ಲಿರುತ್ತೆ? ಆಪರಾಂಡ್ ಅಲ್ಲಿ ಇರುತ್ತೆ. ಮತ್ತೆ ಪ್ರೋಗ್ರಾಮ್ ಕೌಂಟರ್ ಮುಂದಿನ ಸೂಚನೆ. ನಾನು 10 ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಎಲ್ಲಿ ಸೇವ್ ಆಗಿರುತ್ತೆ ಅಂದ್ರೆ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಸೇವ್ ಆಗಿರುತ್ತೆ. ಇದು ಮುಂದಿನ ಸೂಚನೆ ವಿಳಾಸವನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅದರ ಅಡ್ರೆಸ್ ಎಲ್ಲಿರುತ್ತೆ ಅಂದ್ರೆ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಇರುತ್ತೆ. ಸೊ ಆನ್ಸರ್ ಏನಿಲ್ಲಿ? ಆಪ್ ಕೋಡ್. ಆಪ್ ಕೋಡ್ ಏನಿರುತ್ತೆ, ಏನ್ ಇನ್ಸ್ಟ್ರಕ್ಷನ್ ಮೈಕ್ರೋ ಪ್ರೊಸೆಸರ್ಗೆ ಕೊಡಬೇಕು ಅನ್ನೋದು ಇರುತ್ತೆ. ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಸೈಕಲ್ ವೆರಿ ಇಂಪಾರ್ಟೆಂಟ್. ಒಂದ್ ಪ್ರಶ್ನೆ ಕಳೆದ ಎಕ್ಸಾಮ್ಗಳಲ್ಲಿ ಖಂಡಿತ ಇದ್ರ ಮೇಲೆ ಕೇಳಿದಾನೆ. ನೆಕ್ಸ್ಟ್, ಅರೇಂಜ್ ದ ಸ್ಟೆಪ್ಸ್ ಆಫ್ ದ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಇನ್ ದ ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರ್. ಅಲ್ವಾ, ಒಂದು ಡೇಟಾ ದತ್ತಾಂಶ ಕೊಟ್ರೆ ಯಾವ ರೀತಿ ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನ ಆರ್ಡರ್ ಅಲ್ಲಿ ಬರೀರಿ ಅಂತ ಕೇಳಿದಾನೆ. ಸ್ಟೋರೇಜ್,
ಔಟ್ಪುಟ್, ಪ್ರೊಸೆಸಿಂಗ್, ಇನ್ಪುಟ್. ಏನ್ ಮಾಡ್ಬಿಡ್ತೀರಾ, ಇನ್ಪುಟ್ ಔಟ್ಪುಟ್ ಫಸ್ಟ್ ಲಾಸ್ಟ್ ಬಂದ್ಬಿಡುತ್ತೆ ಅನ್ಕೊಂಡು ಹಾಕ್ತೀರಾ. ಹೌದಾ ಸರ್? 4 2 ಯಾವ್ದಾದ್ರು ಇದೆಯಾ? 4 2 ಇಲ್ವೇ ಇಲ್ಲ. ಓ, ಕ್ವಶನೇ ತಪ್ಪಿದೆ ಸರ್. ಇಲ್ಲ, ಇನ್ನೊಂದ್ಸತಿ ನೋಡಿ ಸರ್. ಫಸ್ಟ್ ಇನ್ಪುಟ್, ಅದಾದ್ಮೇಲೆ ಪ್ರೊಸೆಸ್ ಮಾಡುತ್ತೆ ಇನ್ಪುಟ್ ಅನ್ನ. ಪ್ರೊಸೆಸ್ ಮಾಡಿ CPU ನಮಗೆ ಔಟ್ಪುಟ್ ನ ಕೊಡುತ್ತೆ. ಔಟ್ಪುಟ್ ಕೊಟ್ಟ ಮೇಲೆ ಆ ಪ್ರೊಸೆಸ್ ಆಗಿರೋ ಔಟ್ಪುಟ್ ನ ಅಥವಾ ಇನ್ಫಾರ್ಮೇಶನ್ ರಿಸಲ್ಟ್ ನ ಸ್ಟೋರ್ ಮಾಡ್ಕೊಂತೀವಿ, ಅದು ಲಾಸ್ಟ್. ಸೊ ಇನ್ಪುಟ್ ಈಸ್ ಫಸ್ಟ್ ಆಪ್ಷನ್, ಔಟ್ಪುಟ್ ವಿಲ್ ಬಿ ಅದೇ 4 is ಫಸ್ಟ್, ದೆನ್ ಔಟ್ಪುಟ್ ಸ್ಟೋರೇಜ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್. 4 ಸ್ಟಾರ್ಟಿಂಗ್, 1 ಸ್ಟಾರ್ಟಿಂಗ್. ಎ ಮತ್ತೆ ಬಿ ಇದೆ, ಸಿ ಮತ್ತೆ ಡಿ ನ ಎಲಿಮಿನೇಟ್ ಮಾಡ್ಬೋದು ಅಲ್ವಾ? ಎ ಮತ್ತೆ ಬಿ, ಸಿ ಎಲಿಮಿನೇಟೆಡ್, ಡಿ ಎಲಿಮಿನೇಟೆಡ್. ಸೊ ನಮಗೆ ಗೊತ್ತು ಫಸ್ಟ್ ಇನ್ಪುಟ್, ಅದಾದ್ಮೇಲೆ ಪ್ರೊಸೆಸ್ ಆಗ್ಬೇಕು, ಅದಾದ್ಮೇಲೆ ಔಟ್ಪುಟ್ ಹೋಗೋದು. ಸೊ 4 3 2 1. ಸುಲಭ. ಯಾವ ರೀತಿ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ ಸೈಕಲ್ ಅನ್ನೋದ್ರ ಮೇಲೆ ಈ ಪ್ರಶ್ನೆ. ಫಸ್ಟ್ ಇನ್ಪುಟ್ ತಗೊಳುತ್ತೆ, ಅದನ್ನ ಪ್ರೊಸೆಸ್ ಮಾಡುತ್ತೆ, ಪ್ರೊಸೆಸ್ ಮಾಡಿದ್ಮೇಲೆ ಅದು ಔಟ್ಪುಟ್ ಆಗಿ ಬರುತ್ತೆ. ಆ ಔಟ್ಪುಟ್ ನಮಗೆ ಮಾಹಿತಿನ ಸ್ಟೋರೇಜ್ ಇಸ್ ದ ಫೈನಲ್ ಯೂನಿಟ್. ಜಸ್ಟ್ ಔಟ್ಪುಟ್ ಅಷ್ಟೇ ಅಲ್ಲ, ಔಟ್ಪುಟ್ ಆದ್ಮೇಲೆ ಸ್ಟೋರೇಜ್ ಇಸ್ ದ ಫೈನಲ್ ಔಟ್ಪುಟ್ ಆಫ್ ದ ಕಂಪ್ಲೀಟ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಥವಾ ಫೈನಲ್ ಸ್ಟೆಪ್ ಆಫ್ ದ ಡೇಟಾ ಪ್ರೊಸೆಸಿಂಗ್ ಸೈಕಲ್. ಸೊ ಇನ್ಪುಟ್, ಫೀಡಿಂಗ್ ದ ಡೇಟಾ, ಪ್ರೊಸೆಸಿಂಗ್ ಡೇಟಾನ, ರಾ ಡೇಟಾನ ನನಗೆ ಮಾಹಿತಿ ಇನ್ಫಾರ್ಮೇಶನ್ ಯಾವ ರೀತಿ ಬೇಕು ಆ ರೀತಿ ಕೊಡೋದು, ಅದನ್ನ ನಾವೇಂತೀವಿ ಔಟ್ಪುಟ್. ರಿಸಲ್ಟ್ಸ್ ನ ಡಿಕೋಡ್ ಮಾಡೋದು, ಅದನ್ನ ನಾನು ಫ್ಯೂಚರ್ ಅಲ್ಲಿ ನನಗೆ ಬೇಕು ಅಂದ್ರೆ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು. ಕಂಪ್ಲೀಟ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ನ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಸೊ ಈಗ ಕ್ವಶನ್ 9 ನ ಸ್ಟಡಿ ಮಾಡೋಣ. ಮ್ಯಾಚ್ ದ CPU ರಿಜಿಸ್ಟರ್ಸ್ ವಿತ್ ದೇರ್ ಸ್ಪೆಸಿಫಿಕ್ ಫಂಕ್ಷನ್. ರಿಜಿಸ್ಟರ್ಸ್ ಗಳನ್ನ ಕೊಟ್ಟಿದ್ದೀನಿ, ಅದರ ಸ್ಪೆಸಿಫಿಕ್ ಫಂಕ್ಷನ್ಸ್ ಕಾರ್ಯಗಳನ್ನ ನೀವು ಮ್ಯಾಚ್ ಮಾಡಿ. ಪ್ರೋಗ್ರಾಮ್ ಕೌಂಟರ್ ಕಳೆದ ಕ್ವಶನ್ ಅಲ್ಲಿ ನೋಡಿದ್ವಿ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತ ಇದೆ, ಅಕ್ಯುಮ್ಯುಲೇಟರ್ ಅಂತ ಇದೆ, ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಅಂತ ಇದೆ. ಓಕೆ, 4 ಆಪ್ಷನ್ ನೋಡಿ ಸರ್. ಓಲ್ಡ್ಸ್ ಪ್ರೊಸೆಸಿಂಗ್ ರಿಸಲ್ಟ್ಸ್ ಪ್ರೊಡ್ಯೂಸ್ ಬೈ ದ ಸಿಸ್ಟಮ್. ಓಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಮೆಮೊರಿ ಲೊಕೇಶನ್ ಟು ಬಿ ಆಕ್ಸೆಸ್ಡ್ ಅಲ್ವಾ? ಅಡ್ರೆಸ್ ಆಫ್ ದ ನೆಕ್ಸ್ಟ್ ಮೆಮೊರಿ ಲೊಕೇಶನ್ ಟು ಬಿ ಆಕ್ಸೆಸ್ಡ್. ಓಲ್ಡ್ಸ್ ದ ಕರೆಂಟ್ ಇನ್ಸ್ಟ್ರಕ್ಷನ್ಸ್ ಫೆಚೆಡ್ ಫ್ರಮ್ ದ ಮೈನ್ ಮೆಮೊರಿ. ಮತ್ತೆ 4ನೇದು ಓಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಫೆಚ್ಡ್. ಆಲ್ರೆಡಿ ಗೊತ್ತು ನನಗೆ ಪ್ರೋಗ್ರಾಮ್ ಕೌಂಟರ್ ಅಂದ್ರೆ ಓಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಫೆಚ್ಡ್. ಗೊತ್ತಿಲ್ಲ ಅಂದ್ರೂ ಬಿಡಿ ಸರ್, ಇಲ್ಲೇನಿದೆ ಮೆಮೊರಿ ಅಡ್ರೆಸ್ ಇದೆ ಅಲ್ವಾ? ಅಡ್ರೆಸ್ ಅಲ್ವಾ? 2 ಅಥವಾ 4 ಯಾವ್ದಿದೆ ನೋಡಿ ಸರ್ ಅಲ್ವಾ? ಮೆಮೊರಿ ಅಡ್ರೆಸ್, ಇಲ್ಲೂ ನನಗೆ ಅಡ್ರೆಸ್ ಇದೆ. ಡಿ 2 or 4 ಇರಬೇಕು. ಡಿ 2 or 4 ಇದ್ರೆ ಆಪ್ಷನ್ ಡಿ ಅಥವಾ ಆಪ್ಷನ್ ಎ ಎರಡೇ. ನೀವು ಬಿ ಮತ್ತೆ ಸಿ ನ ಎಲಿಮಿನೇಟ್ ಮಾಡ್ಬೋದು. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಬಂದ್ರೆ ಒಂದು ನಿಮಗೆ ಇಲ್ಲಿ ಹೆಲ್ಪ್ ಏನಾಗುತ್ತೆ ಅಂದ್ರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ನಿಮಗೆ ಗೊತ್ತಿಲ್ಲ ಅಂದ್ರು ಇಲ್ಲಿ ಐದರ್ ಎ ಐದರ್ ಡಿ, 50-50 ಆಗೋಗುತ್ತೆ ಏನು ಗೊತ್ತಿಲ್ಲ ಅಂದ್ರು. ಆಯ್ತು, ಅದು ಬಿಡಿ. ನೆಕ್ಸ್ಟ್ ಏನಿದೆ? ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಇದೆ. ಇನ್ಸ್ಟ್ರಕ್ಷನ್ ಎಲ್ಲಿದೆ? 3 B3 ಎಲ್ಲಿದೆ? ಇವೆರಡರಲ್ಲಿ B3 ಇಲ್ಲೂ ಇದೆ, B3 ಇಲ್ಲಿ ಇದೆ. ಆಯ್ತು. ನೆಕ್ಸ್ಟ್ ಅಕ್ಯುಮ್ಯುಲೇಟರ್ ಅಲ್ವಾ? ಅಕ್ಯುಮ್ಯುಲೇಟ್ ಮಾಡೋದಂದ್ರೆ ಏನು? ನಾನು ಇಟ್ಕೊಂತೀನಿ, ಅದನ್ನ ಅಕ್ಯುಮ್ಯುಲೇಟ್ ಮಾಡಿ ನಾನು ನನ್ನ ಕಡೆಗೆ ಎಳ್ಕೊಂಡು ಅದನ್ನ ಇಟ್ಕೊಂತೀನಿ. ಓಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಮೆಮೊರಿ, ಇದು ಅಡ್ರೆಸ್ ನ ಇದ್ ಮಾಡೋದು. ಓಲ್ಡ್ಸ್ ಪ್ರೊಸೆಸಿಂಗ್ ರಿಸಲ್ಟ್ಸ್ ಪ್ರೊಡ್ಯೂಸ್ ಬೈ ದ ಸಿಸ್ಟಮ್. ಸಿಸ್ಟಮ್ ಏನ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನು ನಾನು ಇಟ್ಕೊಂತೀನಿ. ಇಲ್ಲೂ ಸಿ ಒಂದಿದೆ ಅಲ್ವಾ? ಇಲ್ಲಿ ನಿಮಗೆ A2 ನ A4 ಅನ್ನೋದು ಗೊತ್ತಿರಬೇಕು. ಆಲ್ರೆಡಿ ಲಾಸ್ಟ್ ಇದ್ರಲ್ಲಿ ನೋಡಿದ್ವಿ. ಪ್ರೋಗ್ರಾಮ್ ಕೌಂಟರ್ ಅಂದ್ರೇನು? ಓಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಟು ಬಿ ಫೆಚ್ಡ್. ಅಟ್ಲೀಸ್ಟ್ 50-50ಗೆ ನೀವು ಕೂಡ ಆನ್ಸರ್ ಮಾಡ್ಬೋದು ಅಲ್ವಾ? ನನಗೆ 4 ಆಪ್ಷನ್ ನಲ್ಲಿ ಯಾವ್ದಂತ ಗೊತ್ತಿಲ್ಲ ಅನ್ನೋ ಬದಲು ಐದರ್ ಎ ಅಥವಾ ಐದರ್ ಡಿ ಅಂತ ನನಗೆ ಓದಿಲ್ಲ ಅಂದ್ರೂ ನಾನು ಆನ್ಸರ್ ಮಾಡಕ್ ಸಾಧ್ಯ ಆಗುತ್ತೆ. ಬಟ್ ಓದಿದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ರಿಜಿಸ್ಟರ್ ನ ಟೈಪ್ಗಳು ಮತ್ತೆ ಅದು CPU ಲಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಈ ಆಪ್ಷನ್ ಅಥವಾ ಈ ಕ್ವಶನ್ ನಾನು ಡಿಸೈನ್ ಮಾಡಿದ್ದೇನೆ. ಸೊ ಇಲ್ಲಿ A4 ಪ್ರೋಗ್ರಾಮ್ ಕೌಂಟರ್ ಏನ್ ಮಾಡುತ್ತೆ? ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆಯೋ ಅದರ ಅಡ್ರೆಸ್ ನ ಸೇವ್ ಮಾಡ್ಕೊಳ್ಳುತ್ತೆ A4. ಮತ್ತೆ B3 ನೆಕ್ಸ್ಟ್ ಏನು? ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಓಲ್ಡ್ಸ್ ದ ಕರೆಂಟ್ ಇನ್ಸ್ಟ್ರಕ್ಷನ್. ಇನ್ಸ್ಟ್ರಕ್ಷನ್ ನಾನು ಮೈನ್ ಮೆಮೊರಿಯಿಂದ ಎತ್ಕೊಂಡ್ ಬಂದು ಇಟ್ಕೊಂಡಿದ್ರೆ ಕರೆಂಟ್ ಆಗಿ ಏನ್ ಇನ್ಸ್ಟ್ರಕ್ಷನ್ ಇದೆಯೋ ಅದನ್ನ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಏನು? ಅಕ್ಯುಮ್ಯುಲೇಟರ್. ಅಕ್ಯುಮ್ಯುಲೇಟರ್ ಏನು? C1 ಓಲ್ಡ್ಸ್
ಪ್ರೊಸೆಸಿಂಗ್ ರಿಸಲ್ಟ್ಸ್, ಆಲ್ರೆಡಿ ರಿಸಲ್ಟ್ ಪ್ರೊಸೆಸ್ ಆಗಿ ಹೊರಗಡೆ ಬಂದಿದ್ರೆ ಅದನ್ನ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಬೈ ದ ಸಿಸ್ಟಮ್ ಪ್ರೊಡ್ಯೂಸ್ ಆಗಿ ಬಂದಿರೋ ರಿಸಲ್ಟ್ಸ್ ನ ಅಕ್ಯುಮುಲೇಟರ್ ಇಟ್ಕೊಳ್ಳುತ್ತೆ. ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಏನ್ ಮಾಡುತ್ತೆ, ಅದು ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಮೆಮೊರಿ ಲೊಕೇಶನ್. ಯಾವುದು ನೆಕ್ಸ್ಟ್ ನಾನು ಆಕ್ಸೆಸ್ ಮಾಡಬೇಕು ಅಥವಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ನಾನು ಮೆಮೊರಿ ಅನ್ನೋದನ್ನ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಜ್ಞಾಪಕ ಇಟ್ಕೊಳ್ಳುತ್ತೆ. ಇಂಗ್ಲಿಷ್ ಅಲ್ಲೇ ಕೇಳ್ತಾನೆ ಇದನ್ನ. ಇದು ನಿಮಗೆ ಕನ್ನಡದಲ್ಲಿ ಹೇಳ್ಬೋದು ಸ್ಟೇಟ್ಮೆಂಟ್, ಇವೆಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಸೊ ಎರಡೂ ನೋಡ್ಕೊಳ್ಳಿ ನೀಟಾಗಿ. ಕ್ಲಿಯರ್ ಅಲ್ವಾ? ಪ್ರೋಗ್ರಾಮ್ ಕೌಂಟರ್ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನ್ ಮಾಡುತ್ತೆ, ಅಕ್ಯುಮುಲೇಟರ್ ಏನ್ ಮಾಡುತ್ತೆ, ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಏನ್ ಮಾಡುತ್ತೆ. ಓಕೆ, ವ್ಯವಸ್ಥೆಯು ಉತ್ಪಾದಿಸುವ ಪ್ರಕ್ರಿಯೆಗಳನ್ನು ಫಲಿತಾಂಶಗಳನ್ನ ಸಂಗ್ರಹಿಸೋದು ಯಾವುದು, ಅಕ್ಯುಮುಲೇಟರ್. ರಿಸಲ್ಟ್ಸ್ ನ ಸಂಗ್ರಹಿಸೋದು ಅಕ್ಯುಮುಲೇಟರ್. ಪ್ರೋಗ್ರಾಮ್ ಕೌಂಟರ್ ಏನ್ ಮಾಡುತ್ತೆ, ಮುಂದಿನ ಸೂಚನೆಯ ವಿಳಾಸನ ಹೊಂದಿರುತ್ತದೆ. ಮುಂದಿನ ಸೂಚನೆಯ ವಿಳಾಸನ ಹೊಂದಿರೋದು ಯಾವುದು, ಪ್ರೋಗ್ರಾಮ್ ಕೌಂಟರ್. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನ್ ಮಾಡುತ್ತೆ, ಪ್ರಸ್ತುತ ಪಡೆದ ಸೂಚನೆಯನ್ನು ಸಂಗ್ರಹಿಸುತ್ತದೆ. ಫೈನಲಿ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಮುಂದಿನ ಮೆಮೊರಿ ವಿಳಾಸವನ್ನು ಹೊಂದಿರುತ್ತದೆ. ಇದು ಸಿಂಪಲ್ ಆಗು ಕೊಡ್ಬೋದು ಅಥವಾ ಆ ಲೈನ್ ನ ಕಾಂಪ್ಲೆಕ್ಸ್ ಮಾಡಾಗೂ ಕೊಡ್ಬೋದು. ಬಟ್ ನಿಮಗೆ ಈ ರಿಜಿಸ್ಟರ್ಸ್ ಗಳು ಗೊತ್ತಿರಬೇಕು, ಅದರ ವರ್ಕ್ ಕಾರ್ಯಗಳು ಗೊತ್ತಿರಬೇಕು. ನೆಕ್ಸ್ಟ್, ವಿಚ್ ಇಂಟರ್ನಲ್ ಕಂಪ್ಯೂಟರ್ ಬಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಕಮಾಂಡ್ಸ್ ಟು ಆಕ್ಸೆಸ್ ಮೆಮೊರಿ ಆರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಬಸ್ಗಳು ಅಂದ್ರೆ ಏನು ಅಂತ ಹೇಳಿದೆ. ಬಸ್ಗಳು ಸೆಟ್ ಆಫ್ ವೈರ್ಸ್, ಅಲ್ಲಿ ದತ್ತಾಂಶನ ಕಳಿಸ್ಲಿಕ್ಕೆ ತಗೊಂಡ್ಬರ್ಲಿಕ್ಕೆ, ಅದು ಮೆಮೊರಿ ಅಥವಾ ಸ್ಟೋರೇಜ್ ಎಲ್ಲಾಗಿದೆ ಆ ಇನ್ಸ್ಟ್ರಕ್ಷನ್ ಅಥವಾ ಆ ಡೇಟಾ ದತ್ತಾಂಶ, ಅದರ ಅಡ್ರೆಸ್ ಅನ್ನ ತಗೊಂಬರಕ್ಕೆ ಕಳಿಸ್ಲಿಕ್ಕೆ, ಕಂಟ್ರೋಲ್ ಸಿಗ್ನಲ್ ಗಳನ್ನ ತಗೊಂಡ್ಬರ್ಲಿಕ್ಕೆ ಕಳಿಸ್ಲಿಕ್ಕೆ ನಾವು ಬಸ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ವಿಚ್ ಇಂಟರ್ನಲ್ ಕಂಪ್ಯೂಟರ್ ಬಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಕಮಾಂಡ್ಸ್, ಕಮಾಂಡ್ಸ್ ಅನ್ನ ಮೆಮೊರಿನ ಆಕ್ಸೆಸ್ ಮಾಡ್ಲಿಕ್ಕೆ ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ನ ಆಕ್ಸೆಸ್ ಮಾಡ್ಲಿಕ್ಕೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀವಿ, ಡೇಟಾ ಬಸ್, ಅಡ್ರೆಸ್ ಬಸ್, ಎಕ್ಸ್ಪಾನ್ಷನ್ ಬಸ್, ಕಂಟ್ರೋಲ್ ಬಸ್ ಅಲ್ವಾ? ಇಷ್ಟು ನೀವು ಕೇಳಿದ್ರೆ ಈ ಪ್ರಶ್ನೆಗಳು ಆನ್ಸರ್ ಮಾಡ್ಬೋದು. ಕಂಟ್ರೋಲ್ ಬಸ್, ಕಂಟ್ರೋಲ್ ಬಸ್ ಏನ್ ಮಾಡುತ್ತೆ, ಸಿಗ್ನಲ್ ಗಳನ್ನ ಅಥವಾ ಕಮಾಂಡಿಂಗ್ ಸಿಗ್ನಲ್ ಗಳನ್ನ ಕಳಿಸುತ್ತೆ, ಕಂಟ್ರೋಲಿಂಗ್ ಸಿಗ್ನಲ್ ಗಳನ್ನ ಕಳಿಸುತ್ತೆ. ಡೇಟಾ ಬಸ್ ಏನ್ ಮಾಡುತ್ತೆ, ದತ್ತಾಂಶ ಏನನ್ನ ನಾನು ಸ್ಟೋರ್ ಮಾಡ್ಕೋಬೇಕು ಆಕ್ಚುಯಲ್ ಡೇಟಾ, ಅದನ್ನ ಡೇಟಾ ಬಸ್ ಕ್ಯಾರಿ ಮಾಡುತ್ತೆ. ಅಡ್ರೆಸ್ ಬಸ್, ಆ ಡೇಟಾ ಎಲ್ಲಿದೆ ಅನ್ನೋ ಅಡ್ರೆಸ್ ನ ಕ್ಯಾರಿ ಮಾಡೋದು ಯಾವುದು, ಅಡ್ರೆಸ್ ಬಸ್. ಎಕ್ಸ್ಪಾನ್ಷನ್ ಬಸ್ ಅಂದ್ರೆ ಅದು ಎಕ್ಸ್ಟರ್ನಲ್ ಡಿವೈಸಸ್, ನಾನು ಕೀಪ್ಯಾಡ್ ನ ಕೀಬೋರ್ಡ್ ನ ಹಾಕ್ಬೇಕು, ಮೌಸ್ ನ ಹಾಕ್ಬೇಕು ಅಂದ್ರೆ ಎಕ್ಸ್ಪಾನ್ಷನ್ ಬಸ್ ಕನೆಕ್ಟ್ ದ ಎಕ್ಸ್ಟರ್ನಲ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ನ ನಾನು ಕನೆಕ್ಟ್ ಮಾಡಬೇಕು CPU ಗೆ ಅಂದ್ರೆ ನಾನು ಎಕ್ಸ್ಪಾನ್ಷನ್ ಬಸ್ ನ ಯೂಸ್ ಮಾಡ್ತೀನಿ. ಕ್ಲಿಯರ್ ಅಲ್ವಾ? ಇಲ್ಲಿ ಆನ್ಸರ್ ಆಪ್ಷನ್ ಡಿ. ಮೆಮೊರಿ ಅಥವಾ ಇನ್ಪುಟ್ ಔಟ್ಪುಟ್ ಸಾಧನಗಳನ್ನು ಪ್ರವೇಶಿಸಲು ಆಜ್ಞೆ ಕೊಡೋದು ಯಾವುದು, ಕಂಟ್ರೋಲ್ ಬಸ್. ಆಜ್ಞೆ ಕಮಾಂಡ್ಸ್ ಅನ್ನ ಕೊಡೋದು ಕಂಟ್ರೋಲ್ ಬಸ್. ನೆಕ್ಸ್ಟ್ ಕ್ವಶನ್ 11. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಇಂಟರ್ಫೇಸಸ್. ಕಂಪ್ಯೂಟರ್ನ ಇಂಟರ್ಫೇಸ್ಗಳು, ನಿಮ್ಮ ಡಿವೈಸಸ್ಗಳನ್ನ ಕಂಪ್ಯೂಟರ್ನ ಕನೆಕ್ಟ್ ಮಾಡಬೇಕು ಅಂದ್ರೆ ಇಂಟರ್ಫೇಸಸ್ಗಳು ಬೇಕು ಅಲ್ವಾ? ಯು ಎಸ್ ಬಿ ಕೇಬಲ್, ನಿಮ್ಮ ಫೋನ್ USB ಕೇಬಲ್ ಎಲ್ಲ ನೋಡಿರ್ತೀರ, ಮೈಕ್ರೋ USB ಇರುತ್ತೆ ನಿಮ್ಮ ಫೋನ್ಗಳಲ್ಲಿ. ನಿಮ್ಮ ಮೌಸ್ ನ ಫಾರ್ ಎಕ್ಸಾಂಪಲ್ ಕನೆಕ್ಟ್ ಮಾಡ್ಕೋಬೇಕು ಅಥವಾ ಕೀಬೋರ್ಡ್ ನ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ ದೊಡ್ಡ ಕೇಬಲ್ ಇರುತ್ತಲ್ವಾ, ಅದು USB, ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, ಯೂನಿವರ್ಸಲ್ ಸೀರಿಯಲ್ ಬಸ್ ಸಪೋರ್ಟ್ಸ್ ಪ್ಲಗ್ ಅಂಡ್ ಪ್ಲೇ ಫಂಕ್ಷನ್. ಯಾವುದು ಇನ್ಕರೆಕ್ಟ್ ಅಂತ ಕೇಳಿದಾನೆ. ಹೌದು, USB ನೀವು ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಪ್ಲಗ್ ಅಂಡ್ ಪ್ಲೇ ಮಾಡಬಹುದು. ಹೌದು, ಕರೆಕ್ಟ್. SATA SATA ಪ್ರೊವೈಡ್ಸ್ ಹೈ ಸ್ಪೀಡ್ ಕನೆಕ್ಷನ್ ಸ್ಪೆಸಿಫಿಕಲಿ ಫಾರ್ ಮಾನಿಟರ್ಸ್ ಅಂಡ್ ಪ್ರೊಜೆಕ್ಟರ್ಸ್. ಓಕೆ, SATA ಅನ್ನೋದು ಇಂಟರ್ಫೇಸ್ ಫಾರ್ ನಿಮ್ಮ ಹಾರ್ಡ್ ಡಿಸ್ಕ್ SSD ಗೆ ಇರುತ್ತೆ, ನಾಟ್ ಫಾರ್ ಮಾನಿಟರ್ ಮತ್ತೆ ನಿಮ್ಮ ಪ್ರೊಜೆಕ್ಟರ್ಗಳಿಗೆ SATA ಇರೋದಿಲ್ಲ. PCI, ಓಕೆ, ಇವು ಇಂಟರ್ಫೇಸ್ಗಳು ಮತ್ತೆ ಇಸ್ ದ ಲೇಟೆಸ್ಟ್ ಸ್ಟ್ಯಾಂಡರ್ಡ್ ಫಾರ್ ಇಂಟರ್ನಲ್ ಕಾಂಪೋನೆಂಟ್ಸ್ ಲೈಕ್ ಗ್ರಾಫಿಕ್ ಕಾರ್ಡ್ಸ್. ಓಕೆ, ನನಗೆ ಆನ್ಸರ್ ಮಾಡಿ PCI ನ ಫುಲ್ ಫಾರ್ಮ್ ಏನು? ಓಕೆ, ಇವೆಲ್ಲ ಇಂಟರ್ ಕನೆಕ್ಟರ್ಸ್ಗಳು. ಓಕೆ, ಇಂಟರ್ ಕನೆಕ್ಟರ್ಸ್ಗಳು ಇವು ಗ್ರಾಫಿಕ್ ಕಾರ್ಡ್ ನ ಹಾಕಕ್ಕೆ, ನೆಟ್ವರ್ಕ್ ಕಾರ್ಡ್ ನ ಹಾಕಕ್ಕೆ, ನಿಮ್ಮ CPU ನಲ್ಲಿ ಬೇಕಾದ್ರೆ ಇನ್ನು ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗ್ಬೇಕು ಅಥವಾ ನನಗೆ ಗ್ರಾಫಿಕ್ ಬೇಕು, ಕಾರ್ಡ್ ಬೇಕು ಹಾಕ್ತೀನಿ ಅಂತೀನಿ ಅಥವಾ ರ್ಯಾಮ್ ಸ್ಲಾಟ್ ಹಾಕ್ತೀನಿ ಅಂದ್ರೆ ಅವೆಲ್ಲ PCI ಗಳಲ್ಲಿ ನಾವು ಹಾಕ್ಬೋದು. ಹೌದು, ಇದು ಲೇಟೆಸ್ಟ್ ಸ್ಟ್ಯಾಂಡರ್ಡ್. ಇಲ್ಲಿ ಆಪ್ಷನ್ 1 ಸರಿ ಇದೆ ಮತ್ತೆ ಆಪ್ಷನ್ 3 ಸರಿ ಇದೆ. SATA ನ ನಾವು SSD ಲಿ, ಹಾರ್ಡ್ ಡಿಸ್ಕ್ ಅಲ್ಲಿ ಯೂಸ್ ಮಾಡ್ತೀವಿ.
ನಾಟ್ ಇನ್ ದ ಮಾನಿಟರ್ ಅಂಡ್ ಪ್ರೊಜೆಕ್ಟರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದಾನೆ ಸರ್. ಇನ್ಕರೆಕ್ಟ್ ಅಂದ್ರೆ ಯಾವುದು? ಆಪ್ಷನ್ 2. ಯಾಕಂದ್ರೆ 1 ಮತ್ತೆ 3 ಸರಿ ಇದೆ. ಕ್ಲಿಯರ್ ಅಲ್ವಾ? 1 ಮತ್ತೆ 3 ಸರಿ ಇದೆ. ಸೊ USB ಪ್ಲಗ್ ಅಂಡ್ ಪ್ಲೇ ಮಾಡಬಹುದು. ಸ್ಯಾಟ್ ಅನ್ನ ನಾವು ಮಾನಿಟರ್ಗಳು ಪ್ರೊಜೆಕ್ಟರ್ಗಳಲ್ಲಿ ಯೂಸ್ ಮಾಡಲ್ಲ. ನಮ್ಮ ಹಾರ್ಡ್ ಡಿಸ್ಕ್ SSD, ಓಕೆ, ಇದು ಎಷ್ಟು ಸ್ಪೀಡ್ ಕೊಡುತ್ತೆ ಅಂದ್ರೆ 500 MB ಫೈಲ್ ನ ಅಪ್ಲೋಡ್ ಡೌನ್ಲೋಡ್ ಮಾಡೋದು 1 ಸೆಕೆಂಡ್ 500 MB per second ಅಷ್ಟು ಸ್ಪೀಡ್ ಕೊಡುತ್ತೆ. ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ SSD ಸ್ಪೀಡ್ ಆಗಿರಲಿಕ್ಕೆ ಕಾರಣ ಇಂಟರ್ಫೇಸ್ ಯಾವುದು? ಸಾಟಾ. ನಿಮ್ಮ PCIಗಳು ಗ್ರಾಫಿಕ್ ಕಾರ್ಡು, ನೆಟ್ವರ್ಕ್ ಕಾರ್ಡು, ಅದನ್ನ ಎಕ್ಸ್ಟ್ರಾ ಸ್ಲಾಟ್ಗಳು ಇರುತ್ತೆ. ನೀವೇನಾದ್ರೂ ಹಾಕ್ಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ತೀವಿ. ಇದು ಕೂಡ ಹೇಳಿಕೆ ಸರಿಯಾಗಿದೆ. ಇಲ್ಲಿ ತಪ್ಪು ಯಾವುದು ಅಂತ ಕೇಳಿದಾನೆ. ಇಲ್ಲಿ ತಪ್ಪು ಬರೀ 2 ಮಾತ್ರ, ಆಪ್ಷನ್ ಬಿ. ನೆಕ್ಸ್ಟ್, ಆನ್ ಎ ಸ್ಟ್ಯಾಂಡರ್ಡ್ ಕೀಬೋರ್ಡ್ ನಾವು ಯೂಸ್ ಮಾಡ್ತಾ ಇರೋ ಕೀಬೋರ್ಡ್ ಕ್ವರ್ಟಿ ಕೀಬೋರ್ಡ್. ನೀವು ಕೀಬೋರ್ಡ್ ಗಮನಿಸಿದ್ರೆ QWERTY, ASDF ಈ ರೀತಿ ಆಲ್ಫಾಬೆಟ್ಸ್ ಗಳು ಅರೇಂಜ್ ಆಗಿರುತ್ತೆ. ಸೊ ನಾವು ಈ ಕೀಬೋರ್ಡ್ ನ ಏನಂತೀವಿ? ಕ್ವರ್ಟಿ ಕೀಬೋರ್ಡ್ ಅಂತೀವಿ. ಕೀ ಸಚ್ ಆಸ್ ಶಿಫ್ಟ್, ಕಂಟ್ರೋಲ್, ಆಲ್ಟ್, ಫಂಕ್ಷನ್ ಬಿಲಾಂಗ್ಸ್ ಟು ವಿಚ್ ಕ್ಯಾಟಗರಿ? ಟಾಗಲ್ ಕೀನ, ಮಾಡಿಫೈಯರ್ ಕೀನ, ನ್ಯಾವಿಗೇಷನ್ ಕೀನ, ಆಪರೇಷನಲ್ ಕೀಗಳ? ಕಂಟ್ರೋಲ್, ಶಿಫ್ಟ್ ಇವು ಬೇರೆ ಕೀನ ನಾನು ಒತ್ತಿದ್ರೆ, 2 ಬಟನ್ ಒತ್ತಿದ್ರೆ ನನಗೆ ಏನ್ ಕೊಡುತ್ತೆ? ಮಾಡಿಫೈ ಮಾಡಿ ನನಗೆ ಫಂಕ್ಷನ್ ನ ಕೊಡುತ್ತೆ. ಇವೆಲ್ಲ ಮಾಡಿಫೈಯರ್ ಕೀಗಳು. ನಾನು ಆಲ್ಟ್ ಇಟ್ಕೊಂಡು F4 ಹೊಡಿದ್ರೆ ನನ್ನ ಕಂಪ್ಯೂಟರ್ ನ ಶಟ್ ಡೌನ್ ಮಾಡ್ಬೋದು. ಕಂಟ್ರೋಲ್ ಇರ್ಬೋದು, ಶಿಫ್ಟ್ ಇರ್ಬೋದು, ಆಲ್ಟ್ ಇರ್ಬೋದು, ಇವೆಲ್ಲ ಏನಂತೀನಿ? ಮಾಡಿಫೈಯರ್ ಕೀಗಳು. ನ್ಯಾವಿಗೇಷನ್ ಕೀ ಅಂದ್ರೆ ಏನು? ಅಪ್ ಬಟನ್ ಇರುತ್ತೆ, ಡೌನ್ ಬಟನ್ ಇರುತ್ತೆ, ಎಂಟರ್ ಇರುತ್ತೆ, ಕರ್ಸರ್ ನ ನೆಕ್ಸ್ಟ್ ಲೈನ್ ಬರುತ್ತೆ. ಇವೆಲ್ಲ ಏನಾಗುತ್ತೆ? ನ್ಯಾವಿಗೇಷನಲ್ ಕೀಗಳು. ಮತ್ತೆ ಟಾಗಲ್ ಕೀ ಅಂದ್ರೆ ಏನು? ನನಗೆ ಕ್ಯಾಪಿಟಲ್ ಲೆಟರ್ ಬೇಕು ಅಂದ್ರೆ ಕ್ಯಾಪ್ಸ್ ಲಾಕ್ ಹಾಕ್ತೀನಿ. ನನಗೆ ಭಾಷೆ ಕನ್ನಡದಲ್ಲಿ ನಾನು ಟೈಪ್ ಮಾಡ್ಬೇಕು ಅಂದ್ರೆ ಸ್ಕ್ರಾಲ್ ಲಾಕ್ ಹಾಕ್ತೀನಿ. ನಂಬರ್ ಬೇಕು ಅಂದ್ರೆ ನಮ್ ಲಾಕ್ ಅಂತ ಇರುತ್ತೆ. ನಮ್ ಲಾಕ್, ಸ್ಕ್ರಾಲ್ ಲಾಕ್, ಕ್ಯಾಪ್ಸ್ ಲಾಕ್ ಇವೆಲ್ಲ ಏನು? ಟಾಗಲ್ ಕೀಗಳು. ಮತ್ತೆ ಆಪರೇಷನಲ್ ಕೀಗಳು ಅಂದ್ರೆ ಏನು ಸರ್? ಇದು ಎಸ್ಕೇಪು, ಡಿಲೀಟು ಅಲ್ವಾ, ಬ್ಯಾಕ್ ಸ್ಪೇಸು, ಎಂಟರ್, ಇವನ್ನೆಲ್ಲ ನಾವೇನಂತ ಕರಿತೀವಿ? ಆಪರೇಷನಲ್ ಕೀಗಳು ಅಂತ ಕರಿತೀವಿ. ಇದು ನಿಮ್ಮ ಕೀಬೋರ್ಡ್ ವೆರಿ ಇಂಪಾರ್ಟೆಂಟ್. ಇನ್ಪುಟ್ ಡಿವೈಸಸ್ ಅಲ್ಲಿ ಕೀಬೋರ್ಡ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ವರ್ಟಿ ಕೀಬೋರ್ಡ್ ಇಸ್ ಒನ್ ಆಫ್ ದ ಟೈಪ್ ಆಫ್ ಕೀಬೋರ್ಡ್. ಅದರಲ್ಲಿ ಕೀಗಳ ಇಂಪಾರ್ಟೆಂಟ್ ಯಾವ್ಯಾವೆಲ್ಲ ಬೇರೆ ಬೇರೆ ವಿಧದ ಕೀಗಳಿದೆ, ಅದರ ಕೆಲಸ ಏನು, ಕಾರ್ಯ ಏನು ಅನ್ನೋದ್ರ ಮೇಲೆ ನಿಮ್ಮ ಪ್ರಶ್ನೆ. ಸೊ ಇಲ್ಲಿ ಕಂಟ್ರೋಲ್, ಶಿಫ್ಟ್, ಆಲ್ಟ್ ಇವೆಲ್ಲ ಏನು? ಮಾಡಿಫೈಯರ್ ಕೀಸ್. ಈ ಕೀ ಜೊತೆ ನಾನು ಬೇರೆ ಕೀ ಉಪಯೋಗಿಸ್ಕೊಂಡು ನಾನು ಮಾಡಿಫೈ ಮಾಡ್ಬೋದು, ಕೆಲಸ ಮಾಡ್ಬೋದು. ದೇ ಮಾಡಿಫೈ ದ ನಾರ್ಮಲ್ ಆಕ್ಷನ್ ಆಫ್ ಅದರ್ ಕೀಸ್ ಅಲ್ವಾ. ಫಂಕ್ಷನಲ್ ಕೀಸ್ ಅಂತ ಇದೆ, F1, F2, F3, F4. ಓಕೆ, ನಾನು ಆಲ್ಟ್ F4 ಹೊಡೆದ್ರೆ ನಾನು ಶಟ್ ಡೌನ್ ಮಾಡ್ಬೋದು ಕಂಪ್ಯೂಟರ್ನ. ಓಕೆ, ಟ್ಯಾಬ್ ಬಟನ್ ಒತ್ತಿದೆ ಅಂದ್ರೆ ನಾನು ಟ್ಯಾಬ್ ಅನ್ನ ಚೇಂಜಸ್ ಮಾಡ್ಬೋದು ಬೇರೆ ಆಲ್ಫಾಬೆಟ್ಸ್ ಜೊತೆ. ಓಕೆ, ವಿಂಡೋಸ್ ಬಟನ್ ಒತ್ತಿ D ಹೊಡೆದ್ರೆ ಸೀದಾ ಡೆಸ್ಕ್ಟಾಪಿಗೆ ಹೋಗುತ್ತೆ. ಇವೆಲ್ಲ ಮಾಡಿಫೈ ಮಾಡುತ್ತೆ. ನಾರ್ಮಲ್ ಕೀಸ್ ನ ಆ ಬಟನ್ಗಳ ಜೊತೆ ಒತ್ತಿದ್ರೆ ಬೇರೆ ಕೆಲಸಗಳನ್ನ ಮಾಡೋ ಕೀಗಳನ್ನ ನಾವೇನಂತೀವಿ? ಮಾಡಿಫೈಯರ್ ಕೀಸ್. ಓಕೆ, ಬೇಗ ಹೋಗೋಣ. ನೆಕ್ಸ್ಟ್, which input devices use special ink and characters to verify the legitimacy of bank documents like check? ಯಾವುದು? ಬಾರ್ಕೋಡ್ ರೀಡರಾ? ಬಾರ್ಕೋಡ್ ರೀಡರ್ ನಿಮ್ಮ ಶಾಪಿಂಗ್ ಇದಕ್ಕೆ ಹೋದ್ರೆ ಬಾರ್ಕೋಡ್ ಇರುತ್ತೆ, ಅಲ್ಲೇ ಏನ್ ಮಾಡುತ್ತೆ? ಲೈನ್ಸ್ ಗಳನ್ನ ರೀಡ್ ಮಾಡಿ ಅದನ್ನ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, OCR, ನೀವೇನಾದ್ರು ಚಿತ್ರ ಅಥವಾ ಇಮೇಜ್ ಬರ್ದಿದ್ರೆ ಅದನ್ನ ರೆಕಗ್ನೈಸ್ ಮಾಡಿ ಡಿಜಿಟಲ್ ಸಿಗ್ನಲ್ ಕನ್ವರ್ಟ್ ಮಾಡುತ್ತೆ. MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಚೆಕ್ಗಳಲ್ಲಿ MICR ಕೋಡ್ಗಳಿರುತ್ತೆ, ಮ್ಯಾಗ್ನೆಟಿಕ್ ಕೋಡ್ಗಳಿರುತ್ತೆ. ಅದನ್ನ ರೆಕಗ್ನೈಸ್ ಮಾಡಿ ಅದು ಫೇಕ್ ಒರಿಜಿನಲ್ ಅಂತ ಕಂಡುಹಿಡಿಯೋದು ಯಾವುದು? MICR. ಇಲ್ಲಿ ಆನ್ಸರ್ ಏನು? ಆಪ್ಷನ್ ಸಿ. OMR ನಿಮಗೆ ಗೊತ್ತಿದೆ, ನೀವು ಟೆಸ್ಟ್ ಬರ್ದಾಗ ಫಿಲ್ ಮಾಡಿದ್ರೆ ಅದನ್ನ ರೆಕಗ್ನೈಸ್ ಮಾಡೋದು ಯಾವುದು? OMR. ಫುಲ್ ಫಾರ್ಮ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ ಸರ್? ಕೊಟ್ಟಿದ್ದೀನಿ, ಎಲ್ಲದನ್ನು ಗಮನಿಸಿ ಸ್ಟಡಿ ಮಾಡಿ. ನೆಕ್ಸ್ಟ್, to produce odd copies of a large graph and engineering design like architectural plans, the most suitable output device is. ದೊಡ್ಡ ದೊಡ್ಡ ಆರ್ಕಿಟೆಕ್ಚರಲ್ ಪ್ಲಾನ್ಸ್, ಡಿಸೈನ್ಸ್ ನೋಡಿದಿರಾ ದೊಡ್ಡ ದೊಡ್ಡ ಮೂವಿಗಳಲ್ಲಿ? ಅಥವಾ ನೀವು ಇಂಜಿನಿಯರ್ಗಳಾಗಿದ್ರೆ, ಸಿವಿಲ್ ಇಂಜಿನಿಯರ್ಗಳಾಗಿದ್ರೆ ಆರ್ಕಿಟೆಕ್ಚರಲ್ ಪ್ಲಾನ್ಸ್ ಹಾಕೊಂತೀರಾ, ದೊಡ್ಡ ದೊಡ್ಡ ಶೀಟ್ ಅಲ್ಲಿ ಅದನ್ನ ಪ್ರಿಂಟ್ ಮಾಡ್ತೀರಾ. ಯಾವುದು ಬೆಸ್ಟ್ ಡಿವೈಸ್? ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ, ಪ್ಲಾಟರ, ಲೇಸರ್ ಪ್ರಿಂಟರ, ಡಿಜಿಟಲ್ ಪ್ರೊಜೆಕ್ಟರ್? ಪ್ರೊಜೆಕ್ಟರ್ ಅಲ್ಲ ಬಿಡಿ. ಪ್ರೊಜೆಕ್ಟರ್ ಅಂದ್ರೆ ಇಮೇಜ್ ಅನ್ನ ಅಥವಾ ವಿಡಿಯೋನ ಪ್ರೊಜೆಕ್ಟ್ ಮಾಡೋದು ಪರದೆ ಮೇಲೆ.
ಇವು ಮೂರಲ್ಲಿ ಯಾವುದು? ಈ ದೊಡ್ಡ ದೊಡ್ಡ 3D ಅಥವಾ ಆರ್ಕಿಟೆಕ್ಚರಲ್ ಪ್ಲಾನ್ಸ್ ನ ಪ್ರಿಂಟ್ ಮಾಡೋದನ್ನ ನಾವು ಡಿವೈಸ್ ನ ಏನಂತೀವಿ? ಪ್ಲಾಟರ್ ಅಂತ ಕರಿತೀವಿ. ಇವೆಲ್ಲ ಔಟ್ಪುಟ್ ಡಿವೈಸಸ್. ಓಕೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಪ್ರಿಂಟರ್. ಲೇಸರ್ ಪ್ರಿಂಟರ್. ಓಕೆ, ಪ್ರಿಂಟರ್ ಗಳಲ್ಲಿ ಎರಡು ವಿಧ ನಾರ್ಮಲ್ ಆಗಿ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಪ್ರಶ್ನೆ ಕೇಳಿದಾನೆ KEಯಲ್ಲಿ ಲಾಸ್ಟ್ ಟೈಮ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಏನಿದೆ ಅದು ಇಂಪ್ಯಾಕ್ಟ್ ಪ್ರಿಂಟರ್. ಅಲ್ಲಿ ನಿಮ್ಮ ಪೇಜ್ ಮೇಲೆ ಹೊಡೆಯುತ್ತೆ ಫಿಸಿಕಲ್ ಆಗಿ, ಭೌತಿಕವಾಗಿ ಆ ಇಂಕ್ ನ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಹೊಡಿಯಲ್ಲ, ಮುದ್ರಿಸಲ್ಲ ಫಿಸಿಕಲ್ ಆಗಿ, ಭೌತಿಕವಾಗಿ. ಲೇಸರ್ ಮೂಲಕ ನಿಮಗೆ ಅಲ್ಲಿ ಇಂಕ್ ಸ್ಪ್ರೆಡ್ ಆಗುತ್ತೆ ಪೇಪರ್ ಮೇಲೆ ಅಥವಾ ಪ್ರಿಂಟ್ ಆಗುತ್ತೆ. ಇದು ಲೇಸರ್ ಪ್ರಿಂಟರ್. ದೊಡ್ಡ ದೊಡ್ಡ ಡಿಸೈನ್ ಗಳನ್ನ ಹಾಕೋದಲ್ಲಿ ಪ್ಲಾಟರ್ ಗಳಲ್ಲಿ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಆನ್ಸರ್ ಆಪ್ಷನ್ ಬಿ ಅಲ್ವಾ? ದೊಡ್ಡ ಗ್ರಾಫ್ಗಳು ಮತ್ತು ವಾಸ್ತುಶಿಲ್ಪ ಅಲ್ವಾ, ಆರ್ಕಿಟೆಕ್ಚರಲ್ ಪ್ಲಾನ್ಸ್ ನ ನಾವು ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಪ್ಲಾಟರ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನಮ್ ಟೈಪ್ ರೈಟರ್ ಇತ್ತಲ್ಲ ಆ ತರ ಹೊಡೆಯುತ್ತೆ ಪೇಪರ್ಗೆ ಹೋಗಿ ಭೌತಿಕವಾಗಿ. ಸೊ ಅದನ್ನ ನಾನು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀನಿ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಯಾವುದು? ಲೇಸರ್ ಪ್ರಿಂಟರ್, ಇಂಕ್ ಜೆಟ್ ಪ್ರಿಂಟರ್, ಇವೆಲ್ಲ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳು. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಓಕೆ, 15ನೇ ಪ್ರಶ್ನೆ. ಇನ್ ದ ಕಂಟೆಕ್ಸ್ಟ್ ಆಫ್ ಮದರ್ ಬೋರ್ಡ್, ವಾಟ್ ಈಸ್ ದ ಸ್ಪೆಸಿಫಿಕ್ ಫಂಕ್ಷನ್ ಆಫ್ ನಾರ್ತ್ ಬ್ರಿಡ್ಜ್? ನಿಮ್ಮ CPU ಎಲ್ಲಿ ಇರುತ್ತೆ ಭೌತಿಕವಾಗಿ ಕಂಪ್ಯೂಟರ್ ನಲ್ಲಿ ಅಂದ್ರೆ ಮದರ್ ಬೋರ್ಡ್ ಅಲ್ಲಿ ಇರುತ್ತೆ. ಮದರ್ ಬೋರ್ಡ್ ಅಲ್ಲಿ ಹಲವಾರು ಕಾಂಪೋನೆಂಟ್ಸ್ ಗಳು ಇರುತ್ತೆ CPU ಕೆಲಸ ಮಾಡಕ್ಕೆ. CPU ಒಳಗಡೆ ರಿಜಿಸ್ಟರ್ ಇರುತ್ತೆ, ಅಲ್ಲಿ ಕ್ಯಾಶೆ ಮೆಮೊರಿ ಇರುತ್ತೆ, ಅಲ್ಲಿ ಹೀಟ್ ಸಿಂಕ್ ಇರುತ್ತೆ ಅಲ್ವಾ, ತುಂಬಾ ಹೀಟ್ ಜನರೇಟ್ ಆಗುತ್ತೆ, ಹೀಟ್ ಸಿಂಕ್ ಇರುತ್ತೆ. ಇವೆಲ್ಲ ಕನೆಕ್ಟ್ ಮಾಡಕ್ಕೆ ಬ್ರಿಡ್ಜ್ ಗಳು ಅಂತ ಇರುತ್ತೆ, ನಾರ್ತ್ ಬ್ರಿಡ್ಜ್, ಸೌತ್ ಬ್ರಿಡ್ಜ್, ನಿಮ್ಮ PCIe ಸ್ಲಾಟ್, ನಿಮ್ಮ ಪೆರಿಫೆರಲ್ ಸ್ಲಾಟ್ಸ್ ಗಳು, ಆಮೇಲೆ CMOS ಬ್ಯಾಟ್ರಿ ಬ್ಯಾಕಪ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಫರ್ಮ್ ವೇರ್ ಅಂತ ಇದೆ, ಬಯೋಸ್, ಅದು ಸೇವ್ ಆಗಿರುತ್ತೆ. ಇದಿಷ್ಟು ನೀವು ತಿಳ್ಕೊಂತೀರಾ ಮಾಡ್ಯೂಲ್ ಏನ ನೀಟಾಗಿ ನೀವು ಓದಿದ್ರೆ, ನನ್ನ ಕ್ಲಾಸ್ ಅಥವಾ ನನ್ನ ನೋಟ್ಸ್ ನೋಡಿದ್ರೆ. ಸೊ ಇಲ್ಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಮದರ್ ಬೋರ್ಡ್, ವಾಟ್ ಈಸ್ ದ ಸ್ಪೆಸಿಫಿಕ್ ಫಂಕ್ಷನ್ ಆಫ್ ನಾರ್ತ್ ಬ್ರಿಡ್ಜ್? ನಾರ್ತ್ ಬ್ರಿಡ್ಜ್ ಎಲ್ಲಿರುತ್ತೆ ಅಂದ್ರೆ CPU ಕರೆಕ್ಟ್ ಆಗಿ ಹೊಂದ್ಕೊಂಡಿರುತ್ತೆ. ಆಮೇಲೆ ಎಲ್ಲಾ ಸ್ಪೀಡ್ ಕೆಲಸಗಳನ್ನ, ಆಮೇಲೆ ಮುಖ್ಯವಾಗಿ ನನಗೆ ಮೆಮೊರಿ ಬೇಕು, ರ್ಯಾಮ್ ಅಲ್ಲಿ ಕ್ಯಾಶೆ ಅಂದ್ರೆ ಅದು ನಾರ್ತ್ ಬ್ರಿಡ್ಜ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಅದನ್ನ ಹೇಳ್ತಾ ಇದೆ ನೋಡಿ. It manages the link and high-speed communication between CPU, RAM, graphic controller. ಅದಕ್ಕೆ ಉತ್ತರ ನಾರ್ತ್ ಬ್ರಿಡ್ಜ್. ನಾರ್ತ್ ಬ್ರಿಡ್ಜ್ ಡೈರೆಕ್ಟ್ ಆಗಿ CPU ಕನೆಕ್ಟ್ ಆಗಿರುತ್ತೆ, ಅಂದ್ರೆ ನಿಮ್ಮ ಪ್ರೊಸೆಸರ್ಗೆ ಕನೆಕ್ಟ್ ಆಗಿರುತ್ತೆ. ಅದು RAM ಜೊತೆ, CPU ಜೊತೆ, ಗ್ರಾಫಿಕ್ ಕಂಟ್ರೋಲ್ಗಳ ಜೊತೆ ಡೈರೆಕ್ಟ್ ಆಗಿ ಸಂವಹನ ಮಾಡುತ್ತೆ, ತುಂಬಾ ಸ್ಪೀಡ್ ಆಗಿ ಸಂವಹನ ಮಾಡುತ್ತೆ. ಬಯೋಸ್ ಸೆಟ್ಟಿಂಗ್ ನ ಸೇವ್ ಮಾಡ್ಕೊಳ್ಳೋದು ಯಾವುದು? ಡೇಟ್ ಅಂಡ್ ಟೈಮ್. ಇದು CMOS ಬ್ಯಾಕಪ್ ಬ್ಯಾಟ್ರಿ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಬಯೋಸ್ ನ ಸೆಟ್ಟಿಂಗ್ ನ ಡೇಟು, ದಿನಾಂಕ, ಟೈಮ್ ಅನ್ನ ಸೇವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಹೀಟ್ ಸಿಂಕ್ ಅಂತ ಇರುತ್ತೆ ಅಲ್ವಾ, ಫ್ಯಾನ್ ಓಡ್ತಾ ಇರುತ್ತೆ ಅಲ್ವಾ, ಅದ್ರ ಜೊತೆಗೆ ಹೀಟ್ ಸಿಂಕ್ ಇರುತ್ತೆ. ನಿಮ್ಮ ಮದರ್ ಬೋರ್ಡ್, ನಿಮ್ಮ CPU ನ ಎಲ್ಲಾ ಹೀಟ್ ಅನ್ನ ಅದು ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಹಾಕುತ್ತೆ. ಆಮೇಲೆ ಇಟ್ ಕನೆಕ್ಟ್ಸ್ ಎಕ್ಸ್ಟರ್ನಲ್ ಫೆರಿಫೆರಲ್ಸ್, ಮೈಕು, ಕೀಬೋರ್ಡು, ಮೌಸು, ಇದನ್ನೆಲ್ಲ ಯಾವ್ದು ಕನೆಕ್ಟ್ ಮಾಡುತ್ತೆ? ಎಕ್ಸ್ಟರ್ನಲ್ ಫೆರಿಫೆರಲ್ಸ್, ಅದು ಸೌತ್ ಬ್ರಿಡ್ಜ್ ಅಥವಾ USB ಪೋರ್ಟ್ಸ್ ಗಳು ಅಲ್ವಾ, ಎಕ್ಸ್ಟರ್ನಲ್ ಪೋರ್ಟ್ಸ್ ಗಳು ಇರುತ್ತೆ, USB ಪೋರ್ಟ್ಸ್, ಅಲ್ಲಿಗೆ ನಿಮ್ಮ ಕೀಪ್ಯಾಡ್, ಮೌಸ್ ಅನ್ನ ನಾವು ಸೇವ್ ಮಾಡ್ಕೋಬಹುದು. ಇದು 15ನೇ ಪ್ರಶ್ನೆ. ಇಲ್ಲಿ ಆನ್ಸರ್ ಏನು? ನಾರ್ತ್ ಬ್ರಿಡ್ಜ್ ಏನ್ ಮಾಡುತ್ತೆ? ಡೈರೆಕ್ಟ್ ಆಗಿ CPU, RAM, ನಿಮ್ಮ ಗ್ರಾಫಿಕ್ ಕಾರ್ಡ್ಗಳ ಜೊತೆ ತುಂಬಾ ಸ್ಪೀಡ್ ಆಗಿ ವ್ಯವಹರಿಸುತ್ತೆ ಮತ್ತೆ ಅದಕ್ಕೆ ಸಹಾಯ ಮಾಡುತ್ತೆ. ಸೊ 15 ಪ್ರಶ್ನೆ ಆನ್ಸರ್ ಆಪ್ಷನ್ ಸಿ. CPU, RAM. ಓಕೆ, ತಪ್ಪಾಗಿದೆ ಇದು, ಸ್ವಲ್ಪ ನೋಡ್ಕೊಳ್ಳಿ. RAM ಯಾರು ಮಾಡ್ಬಿಟ್ಟಿದೆ. ಓಕೆ, ಇಲ್ಲಿ ಆನ್ಸರ್ ಆಪ್ಷನ್ ಸಿ. ಸೊ ಇನ್ನು ನೆಕ್ಸ್ಟ್ 15 ಪ್ರಶ್ನೆನ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಸೊ ಯಾರ್ಯಾರೆಲ್ಲ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಾನು ಸರ್ 80+ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆಯೋ, ಒಂದು ತುಡಿತ ಇದೆಯೋ, ಯು ಕ್ಯಾನ್ ಟೇಕ್ ದಿಸ್ ಟೆಸ್ಟ್ ಸೀರೀಸ್ ಅಲ್ವಾ. ಮೊದಲನೇ ಟೆಸ್ಟ್ ಕಂಪ್ಲೀಟ್ಲಿ ಫ್ರೀ, ವಿಡಿಯೋ ಆಲ್ಸೋ ಇಸ್ ಕಂಪ್ಲೀಟ್ಲಿ ಫ್ರೀ. ನೆಕ್ಸ್ಟ್ ನೀವು ಡೀಟೇಲ್ಡ್ ಆಗಿ ನಾನು ಸ್ಟಡಿ ಮಾಡ್ಬೇಕು ಸರ್, ಎಲ್ಲಾ ಕಂಪ್ಯೂಟರ್ನ ಮಾಡ್ಯೂಲ್ನು ವಿತ್ ಪ್ರಾಪರ್ ಕ್ಲಾಸಸ್ ಸ್ಟಡಿ ಮಾಡ್ಬೇಕು ಅಂದ್ರೆ ಕ್ಲಾಸಸ್ ಇದೆ ತಗೊಳ್ಳಿ, ವಿತ್ ಟೆಸ್ಟ್ ಸೀರೀಸ್. ಓಕೆ, ನಿಮಗೆ ಮಾಡಬೇಕು ಅಂದ್ರೆ ಟೆಸ್ಟ್ ಸೀರೀಸ್ ಕೂಡ ಅಟ್ ವೆರಿ ಅಫೋರ್ಡಬಲ್ ಪ್ರೈಸಸ್. ಇಂಗ್ಲಿಷ್ ಬೈ ಭರತ್ ಸರ್, ಕಂಪ್ಯೂಟರ್ ಬೈ ಮೀ ಸುಭಾಷ್, ಅಂಡ್ ಕನ್ನಡ ಎಕ್ಸ್ಪ್ಲನೇಷನ್ ವಿಲ್ ಬಿ ಬೈ ಯೋಗಾನಂದ ಸರ್. ನೀವು ಈ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಭರತ್ ಗೌಡ ಕ್ಲಾಸಸ್ ಆಪ್ ಅಂಡ್ ಅಟೆಂಡ್ ದ ಟೆಸ್ಟ್. ಓಕೆ, ಇಫ್ ನಾಟ್ ಅಟೆಂಡ್ ಮಾಡಿ ಈ ವಿಡಿಯೋನ ನೋಡಿ. ಪ್ಲಸ್ ನಿಮಗೆ ಕ್ಲಾಸಸ್ ಬೇಕು ಅಂದ್ರೆ ಅದು ಕೂಡ ನಿಮಗೆ ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಲಿಂಕ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಉಳಿದಿರೋ 15 ಪ್ರಶ್ನೆನ ನೋಡೋಣ. ಆಮೇಲೆ ಐ ವಿಲ್ ಸಿ ಯು ಆಲ್ಸೋ ಇನ್ ದ ಕ್ಲಾಸಸ್ ಮತ್ತೆ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ನಮ್ಮ ಜರ್ನಿಲಿ ನಿಮ್ಮ ಜರ್ನಿನ ನಮ್ಮ ಜರ್ನಿ ಜೊತೆ ಕೈ ಜೋಡಿಸಿ ಅಂಡ್ ವಿ ವಿಲ್ ಅಚೀವ್ ಫಾರ್ ದಟ್ 80+ ಟಾರ್ಗೆಟ್ ವಾಟ್ ವಿ ಆರ್ ಪ್ರಾಮಿಸಿಂಗ್. ಸೊ ಥ್ಯಾಂಕ್ ಯು.